ಮೋದಿ ಮಗ ನೋಡಿದ್ರೆ ಕಮಲ ಬರ್ತದೆ ಅಷ್ಟೇ. ಗೊತ್ತಿಲ್ಲವ್ರ ಮೇಲೆ ಗೆಲ್ಸಿ ಏನು ಮಾಡ್ತೀರಾ, ಏನೋ ಕೆಲಸಗಳು ಮಾಡೋಣ, ಏನು ಮಾಡೋದು ಹುಡ್ಕೊಂಡು ಹೋಗೋಣ ನಾನು. ಅವ್ರು ಬೆಂಗಳೂರಾಗಿ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, BJP ಸರ್ಕಾರ ಏನು ಮಾಡಿದೆ? ಕಾಮಿಡಿ ಪೀಸ್ಗೆ ಹೋಗಿ ನೀವೇನು ಮೇಡಮ್ ಕೇಳಕ್ಕೆ ಒಂದು ಬೇರೆ. BJP ಸರ್ಕಾರ ಏನು ಹತ್ರ ಬಡವರ ಪಕ್ಷ ಅಲ್ಲ, ಅದು ಒಂದೇ ಶ್ರೀಮಂತರ ಪಕ್ಷ. 10 ವರ್ಷಗಳ ಅವಧಿ ಮೋದಿ ಅವರ ಅವಧಿ ಹೇಗಿತ್ತು? ಇನ್ನು ಬೇರೆ ಏನಾದರೂ ಕೆಲಸ ಮಾಡ್ಬೋದಾಗಿತ್ತಾ? ಮೇಡಮ್ ಮಾಡಿದಾರಲ್ಲ, ಪೆಟ್ರೋಲ್ ರೇಟ್ 64 ರೂಪಾಯಿ ಇದ್ದಿದ್ದು 105 ರೂಪಾಯಿ ಮಾಡಿದ್ದಾರೆ, 108 ಮಾಡಿದ್ದಾರೆ. ಡೀಸೆಲ್ ಒಂದು 50 ಸಮಥಿಂಗ್ ಇರೋದನ್ನೆಲ್ಲ 88 ಮಾಡಿದ್ದಾರೆ. ಮೇಡಮ್ ಮುದ್ದಮ್ಮೇಗೌಡರು ನಾವು ವೈಯಕ್ತಿಕವಾಗಿ ನೋಡೋ ಪ್ರಕಾರ ಭಾಳ ಒಳ್ಳೆ ಮನುಷ್ಯರು. ನಾವು ಯಾರಾದರೂ ಅವ್ರನ್ನ ಗುರುತು ಮಾತಾಡಿಸ್ತಾರೆ. ಬಟ್ ಲಿಂಗಾಯತರಿಗೆ ಕೊಟ್ಟಿರೋದ್ರಿಂದ ಗೆಲ್ಲ ಚಾನ್ಸ್ ಇದೆ. ಮೋದಿ ಅವರು ಬರೀ ಟೂರಲ್ಲಿ ಕಾಲ ಕಳೆದ್ರೆ ಹೊರತು ಬಡವರ ಬಗ್ಗೆ ಮಾಡಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನರೇಂದ್ರ ಮೋದಿ ಅವರ ಮುಖ ನೋಡಿ ನಾನು ವಿ ಸೋಮಣ್ಣ ಅವ್ರಿಗೆ ಮತ ಹಾಕ್ತೇನೆ ಹಂಗನ್ನೋದಾದ್ರೆ ಈ ಒಂದು ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗುತ್ತೆ? ವಿ ಸೋಮಣ್ಣ ಡೈಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಇದೊಂದೇ ರೀಸನ್ನು. ನಮಸ್ತೆ ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಹಾಗೆ ಚುನಾವಣಾ ಆಯೋಗವು ಕೂಡ ದಿನಾಂಕವನ್ನ ನಿಗದಿ ಮಾಡಿದೆ. ಇದರ ಬೆನ್ನಲ್ಲೇ ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣನವರು ಆಯ್ಕೆಯಾಗಿದ್ದಾರೆ. ಏನೋ ಕಾಂಗ್ರೆಸ್ನಿಂದ ಮುದ್ದನ್ಮೇಗೌಡರು ಕೂಡ ಆಯ್ಕೆಯಾಗಿದ್ದಾರೆ. ಇವರಿಬ್ಬರ ಮಧ್ಯೆ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಫೈಟ್ ನಡೆಯುತ್ತೆ, ಹಾಗೆ ಮತ್ತೆ ತುಮಕೂರಿನ ಜನ ಮೋದಿ ಅವರ ಬೆಂಬಲಕ್ಕೆ ನಿಂತ್ಕೊಳ್ತಾರಾ, ಮೋದಿ ಅವರಿಗೆ ವೋಟ್ ಹಾಕ್ತಾರಾ? ಸ್ವತಃ ತುಮಕೂರಿನ ಜನಗಳನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಯೇಸುಪಾದಂ. ಈಗ ಈ ಒಂದು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ಯಾರಾಗಬೇಕು MP ತುಮಕೂರಲ್ಲಿ? ಸ್ಥಳೀಯರಿಗೆ ನಾವು ಓಟ್ ಹಾಕ್ತೀವಿ. ಸ್ಥಳೀಯರಿಗೆ. ಎಸ್. ಓಕೆ. ಈಗ BJP ಅಭ್ಯರ್ಥಿಯಾಗಿ ವಿ ಸೋಮಣ್ಣನವರು ಆಯ್ಕೆ ಆಗಿದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಬೆಂಬಲ ಇದೆಯಾ? ಅವ್ರಿಗೂ ನಮಗೂ ಅಷ್ಟು ಕಾಂಟ್ಯಾಕ್ಟು ಇಲ್ಲ, ಯಾಕಂದರೆ ಅವರು ಹೊರಗಿನವರು, ಅದರಿಂದ ಕಾಂಟ್ಯಾಕ್ಟ್ ಇಲ್ಲ. ಇವರು ಬೇರೆಯವ್ರಿಗೆ ಹೇಳ್ತಿರಲ್ಲ, ಬೇರೆಯವರು ನಮಗೆ ಕಾಂಟ್ಯಾಕ್ಟ್ ಇದೆ, ಅವ್ರ ಬಗ್ಗೆ ನಾವು ಏನು ಬೇಕಾದರೂ ಹೇಳ್ಬೋದು. ಓಕೆ ಸರ್, ಈಗ ಕಾಂಗ್ರೆಸ್ನಿಂದ ಮುದ್ದನ್ಮೇಗೌಡರು ಆಯ್ಕೆ ಆಗಿದ್ದಾರೆ. ಸೊ ಅವರು ಸ್ಥಳೀಯ ನಾಯಕರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ, ಏಕೆಂದರೆ ಮಸ್ತಾಗಿ ಕೆಲಸ ಕಾರ್ಯ ಮಾಡೋರು ಅವರು. ಇಲ್ಲಿ ಸೇಮ್ ಟೈಮಲ್ಲಿ ಬಸವರಾಜು ಅವರು MP ಆಗಿದ್ರು, ಅವರು ಮಾಡವ್ರೆ ಅನೇಕ ಕಾರ್ಯಗಳನ್ನ. ಬಟ್ ಏನಪ್ಪ ಅಂದರೆ ಅವರು ಸ್ಥಳೀಯವರಾದರು, ಈಗ ಇರೋರು ಹೊರಗಿನವರಾದರು. ಅದರಿಂದ ಜನ ಬೆಂಬಲನೂ ನಾವು ಶೇಖರಣೆ ಮಾಡ್ತೀವಿ, ನಿಮ್ಮಂಗೆ ಶೇಖರಣೆ ಮಾಡುವಾಗ ಬಡಾವಣೆಯಲ್ಲಿಗೂ ಶೇಖರಣೆ ಮಾಡುವಾಗ ಸ್ಥಳೀಯರಿಗೆ ಓಟಿಗೆ ಪ್ರಾತಿನಿಧ್ಯ ಕೊಡ್ತಾರೆ ಹೊರತು ಬೇರೆಯವ್ರಿಗೆ ಕೊಡ್ತಾ ಇಲ್ಲ. ನಮ್ಮ ಬೆಂಬಲ ಜನಸಾಮಾನ್ಯರನ್ನ ಸ್ಪಂದಿಸೋರು ನಮಗೆ ಬೇಕಾಗಿರೋದು. ಸ್ಥಳೀಯರು ಅಂತ ಒಂದು ಮಾತು ಬಂತು. ಹೌದು, ಸ್ಥಳೀಯರಿಗೆ ನಮ್ಮ ಬೆಂಬಲ. ಓಕೆ. ಈಗ ಹಾಲಿ ಸಂಸದರು JS ಬಸವರಾಜ್ ಅವರು, ಅವರ 5 ವರ್ಷದ ಅವಧಿ ಹೇಗಿತ್ತು, ಯಾವ ರೀತಿಯಾಗಿ ಕೆಲಸ ಮಾಡಿದ್ರು ತುಮಕೂರಿನಲ್ಲಿ? ಬಸವರಾಜ್ ಬಗ್ಗೆ ಮಾಡವ್ರೆ, ಮಸ್ತಾಗಿ ಕೆಲಸ ಮಾಡವ್ರೆ. ಬಟ್ ಏನಂದರೆ ಜನಗಳ ಹೊಂದಾಣಿಕೆಯಲ್ಲಿ ಚೆನ್ನಾಗಿದ್ರು, ಅದರ ಬಗ್ಗೆ ಎರಡು ಮಾತಿಲ್ಲ. ಈಗ ಕೇಂದ್ರದ ಕಡೆ ನೋಡೋದಾದರೆ ನಾವು ಈಗ ಮೋದಿ ಅವರಿಗೆ ಮತ್ತೆ ಮೋದಿ ಅವರು ಈಗ ಕಳೆದ 10 ವರ್ಷದಿಂದ ಆಡಳಿತವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಈ ಒಂದು 10 ವರ್ಷದ ಅವಧಿ ಹೇಗಿತ್ತು ಮೋದಿ ಅವರದು? ಈ ಬಾರಿ ಮತ್ತೆ ಮೋದಿಗೆ ಮಣೆ ಹಾಕ್ತೀರಾ, ಅಥವಾ ಬೇರೆ ಮೋದಿಯವ್ರು ಬಿಟ್ಟು ಮತ್ತೊಬ್ಬರಿಗೆ ಅವಕಾಶ ಸಿಗಬೇಕು ಅಂತ ಏನಾದರೂ ಇದೆಯಾ? ಬೇರೆಯವ್ರಿಗೆ ಅವಕಾಶ ಸಿಕ್ಕಿದ್ರೆ ಭಾರಿ ಒಳ್ಳೆಯದು. ಏಕೆಂದರೆ ಮೋದಿ ಅವರು ಬರೀ ಟೂರಲ್ಲಿ ಕಾಲ ಕಳೆದ್ರೆ ಹೊರತು ಬಡವರ ಬಗ್ಗೆ ಮಾಡಿ 10 ವರ್ಷಕ್ಕೆ ಮುಂಚೆ ಮೋದಿಯವರ ಏನೋ ಒಂದು ಚೇಂಜಿಂಗ್ ಆಗ್ಬೋದು ಅಂತ ಜನ ಎಲ್ಲ ಮೇಲೆ ಬಿದ್ದು ಮೋದಿಯವರಿಗೆ ಸಪೋರ್ಟ್ ಮಾಡಿದ್ರು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತೇಳಿ, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ನಾವು. ಓಕೆ ಸರ್, ನಿಮ್ಮ ಪ್ರಕಾರ ಯಾರಾಗಬೇಕು ತುಮಕೂರಿನಲ್ಲಿ MP? ಆ್ಯಕ್ಚುಲಿ ನಮಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡಾರಾಗಲಿ, ನಾವು ನಮ್ಮ ತುಮಕೂರಿಗೆ ಸೋಮಣ್ಣನವರು BJP ಆಕಾಂಕ್ಷಿಯಾಗಿ ಬಂದಿರೋದ್ರಿಂದ ಮತ್ತು ಅಭಿವೃದ್ಧಿ ಪರವಾಗಿ ನಮ್ಮ ತುಮಕೂರು ತುಂಬ ಡೆವಲಪ್ ಆಗಬೇಕಾಗಿರೋದ್ರಿಂದ ಸೋಮಣ್ಣರಿಗೆ ಮತ ನೀಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಅದು ಸಹಜನೂ ಕೂಡ. ದೇಶ ಒಂದು ಉನ್ನತ ಹಂತಕ್ಕೆ ಏರಲು ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡ್ತಾಯಿದ್ದಾರೋ ಹಂಗೆ ಸೋಮಣ್ಣವ್ರನ್ನ ಕೆಲಸ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಏಕೆಂದರೆ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದಾರೆ, ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ದಾರೆ, ಎಲ್ಲ ಕಡೆನೂ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ನಾವು ಸಹಜವಾಗಿ ನಾವು ಕ್ಷೇತ್ರದ ಮತದಾರರಾಗಿ
ಅವ್ರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ಬೇಕು. ಮತ್ತು ನಮ್ಮ ದೇಶನ ಉನ್ನತ ಹಂತದಕ್ಕೆ ಇನ್ನೂ 20 ವರ್ಷ 30 ವರ್ಷ ಹೋದರೂ ನಮ್ಮ ದೇಶನ ಯಾವಾಗಲೂ ಎಲ್ಲರೂ ಹೊಗಳಬೇಕು. ಹಳೆಯ ಸಾಂಪ್ರದಾಯಿಕವಾಗಿ ಭಾರತ ಹೆಂಗಿತ್ತೋ ಈಗಿನ ನವಭಾರತ ಹೆಂಗಾಗಿದೆ ಅದು ಇನ್ನೂ ಹಂಗೆ ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ಓಕೆ, ನೀವೊಂದು ಮಾತು ಹೇಳಿದ್ರಿ ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ಅನ್ನೋದಾದ್ರೆ ಅಂತ. ಓಕೆ, ನರೇಂದ್ರ ಮೋದಿ ಅವರಿಗೆ ನೀವು ಬೆಂಬಲ ಕೊಡ್ತೀರಾ, ಓಕೆನಾ? ಅದು ಕೇಂದ್ರದಲ್ಲಾಗುತ್ತೆ, ನೀವು ನರೇಂದ್ರ ಮೋದಿ ಅವ್ರಿಗೆ ಬೆಂಬಲ ಕೊಡ್ತೀರಾ, ಮತ್ತೆ ನರೇಂದ್ರ ಮೋದಿ PM ಆದರೂ ಆಗ್ತಾರೆ. ಆದರೆ ನೀವು ಈ ಕ್ಷೇತ್ರದ ಬಗ್ಗೆ ನೋಡಿ ಮತ ಹಾಕೋದಾದರೆ ನೀವು ಏನು ಹೇಳ್ತಿದ್ದಾರೆ ಅಂತ ಅಂದರೆ ನರೇಂದ್ರ ಮೋದಿ ಅವರ ಮುಖ ನೋಡಿ ನಾನು ವಿ ಸೋಮಣ್ಣ ಅವ್ರಿಗೆ ಮತ ಹಾಕ್ತೇನೆ ಹಂಗನ್ನೋದಾದರೆ ಈ ಒಂದು ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗುತ್ತೆ? ಈ ಫಸ್ಟು ನಾವು ಕ್ಷೇತ್ರದಲ್ಲಿ ನೋಡಿಕೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆದಮೇಲೆ ನಾವು ಕೇಂದ್ರದ ಕಡೆ ಮನಸ್ಸು ಮಾಡಬೇಕು, ಕೇಂದ್ರದ ಕಡೆ ನೋಡಬೇಕಲ್ವಾ? ಸೊ ನಿಮ್ಮ ಮಾತಿನ ಅರ್ಥ ಹೇಗಿತ್ತು ಅಂದರೆ ನಾವು ನರೇಂದ್ರ ಮೋದಿ ಅವರ ಮುಖ ನೋಡಿ ವಿ ಸೋಮಣ್ಣನವ್ರಿಗೆ ಮತ ಹಾಕ್ತೇವೆ ಅನ್ನೋ ಥರ ಇತ್ತು. ಸೊ ಇದ್ರ ಬಗ್ಗೆ ಇಲ್ಲ ನೀವು ಕೇಳಿದ ಒಂದು ಕ್ವಶನ್ನು ಕರೆಕ್ಟೇನೆ. ಯಾಕೆಂದರೆ ಈಗ ಈ ನಮ್ಮ ಇಡೀ ಭಾರತದಲ್ಲಿ ಎಲ್ಲರನ್ನ ನರೇಂದ್ರ ಮೋದಿ ನೋಡೇ ಓಟ್ ಹಾಕಿ ಅಂತೇಳಿ ವಿರೋಧ ಪಕ್ಷದವರೆಲ್ಲನ ಸಹಜವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಒಂದು ಪ್ರಬುದ್ಧತೆ ಮತ್ತು ಆಡಳಿತಾತ್ಮಕವಾಗಿ ಧನಾತ್ಮಕವಾಗಿ ದೇಶನ ಮುನ್ನಡೆಸ್ಕೊಂಡು ಹೋಗ್ತಿರೋದ್ರಿಂದ ಆ ವ್ಯಕ್ತಿ ಪ್ರಭಾವ ಪ್ರತಿ ಒಂದು ಗ್ರಾಮೀಣ ಭಾಗದಲ್ಲೂ ಅವರ ಒಂದು ಬೇರು ಬಿಟ್ಬಿಟ್ಟಿದ್ದಾರೆ ಅವರು ಮೋದಿಯವರು ಎಲ್ಲರ ಮನಸ್ಸಿನಲ್ಲೂ. ಹಾಗಾಗಿ ಅಲ್ಲಿ ವ್ಯಕ್ತಿನ ನೋಡೋದಕ್ಕಿಂತ ಹೆಚ್ಚಾಗಿ ಅವರ ದೃಢತೆ ಸದೃಢ ನಾಯಕತ್ವ ಭಾರತ ದೇಶವನ್ನು ಉನ್ನತ ಹಂತಕ್ಕೆ ಕರ್ಕೊಂಡೋಗಿ ವಿಶ್ವಗುರು ಮಾಡೋದಕ್ಕೆ ಅವರು ತುಂಬ ಸಹಜ 24 ಗಂಟೆನೂ ಕೆಲಸ ಮಾಡ್ತಿರೋದ್ರಿಂದ ಎಲ್ಲರೂ ಆ ಥರ ಆಕರ್ಷಿತರಾಗಿದ್ದಾರೆ ಮೋದಿಯವ್ರ ಕಡೆ. ಹಾಗಾಗಿ ಕ್ಯಾಂಡಿಡೇಟ್ ಅವ್ರದ್ದೇ ವೈಯಕ್ತಿಕ ಚಾರ್ಮ್ ಇದ್ರೂ ಅದು ನಗಣ್ಯ ಆಗುತ್ತೆ, ಸದ್ಯದ ಮಟ್ಟಿಗೆ ನಗಣ್ಯ ಆಗುತ್ತೆ. ಆದರೆ ಇವ್ರದ್ದೇ ಆದ ಈಗ ಎಕ್ಸಾಂಪಲ್ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಅವ್ರದ್ದೇ ಆದ ವೈಯಕ್ತಿಕ ಚಾರ್ಮ್ನಿಂದನೇ ಕರ್ನಾಟಕದಾದ್ಯಂತ ಹೆಸರು ಮಾಡಿದ್ದಾರೆ. ಆ ಥರನೂ ವಿ ಸೋಮಣ್ಣ ಅವ್ರನ್ನ ಕೆಲಸ ಮಾಡಿ ಅವ್ರ ಅಸ್ತಿತ್ವನ ಕಾಪಾಡಿಕೊಂಡು ಮುಂದಿನ ಬಾರಿಗೆ ಅವ್ರದ್ದೇ ವೈಯಕ್ತಿಕ ಚಾರ್ಮ್ನಿಂದನೇ ವೈಯಕ್ತಿಕವಾಗಿ ಗೆಲ್ತಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಉದಾಹರಣೆ ತುಂಬ ಗೋವಿಂದರಾಜನಗರದಲ್ಲಿ ಅವರು ಡೆವಲಪ್ ಮಾಡಿರೋ ಒಂದು ವ್ಯವಸ್ಥೆನ ಎಲ್ಲರೂ ನೋಡಿದ್ದೀವಿ, ನಾವು ತುಂಬ ನೋಡಿದ್ದೀವಿ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇದೆ. ಅವರು ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ ಸರ್, ಈಗ ಬೇರೆ ಕಡೆಯಿಂದ ಬಂದು ಈಗ ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥವ್ರು ವಿ ಸೋಮಣ್ಣನವರು. ಆದರೆ ಸ್ಥಳೀಯ ನಾಯಕರಾಗಿ ಮುದ್ದನ್ಮೇಗೌಡರು ಇದ್ದಾರೆ. ಸೊ ಸ್ಥಳೀಯ ನಾಯಕರಿಗೆ ನಿಮ್ಮ ಒಂದು ಸಪೋರ್ಟ್ ಇಲ್ವಾ? ಇಲ್ಲ, ಸಪೋರ್ಟ್ ಅನ್ನೋದಕ್ಕೆ ಮೇಡಮ್ ಇಲ್ಲೇ ಆದ ಒಂದು ರಾಜಕೀಯಾತ್ಮಕವಾದ ಒಂದು ನಡೆಗಳು ತುಂಬ ಇರುತ್ತೆ. ಪಕ್ಷದಲ್ಲಿ ತಗೋಬೇಕಾದ ಡಿಸಿಷನ್ನು ಅವರು ಎಲ್ಲ ಕಡೆ ಪಾಸಿಬಿಲಿಟೀಸು ನೋಡೇ ತಗೊಂಡಿರ್ತಾರೆ ಅಂತ ನಮ್ಮ ಅನಿಸಿಕೆ ಮತದಾರರಾಗಿ. ಈಗ ಎಕ್ಸಾಂಪಲು ನರೇಂದ್ರ ಮೋದಿಯವರು 2014ರಲ್ಲಿ ಅವರು ಚುನಾವಣೆಗೆ ನಿಂತಾಗ ಏಕಾಏಕಿ ಗುಜರಾತ್ ಬಿಟ್ಟು ವಾರಣಾಸಿಗೆ ಹೋದರು. ಏನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋದ್ರು ಅಂದರೆ ಅಲ್ಲೇ ಆದ ಒಂದು ರಾಜಕೀಯಾತ್ಮಕವಾದ ಒಂದು ನಡೆ ಇತ್ತು. ಆ ಟೈಮಲ್ಲಿ ತಗೋಬೇಕಾದ ಒಂದು ಅವಶ್ಯಕತೆ ಇತ್ತು. ಇಲ್ಲೂ ಅದೇ ಅಂದ್ಕೊತೀನಿ. ಆದರೆ ಅವರು ವಾರಣಾಸಿಗೆ ಹೋಗಿ ಇಡೀ ದೇಶನೇ ಆ ಕಡೆ ತಿರುಗಿ ನೋಡೋಂಗೆ ಇಡೀ ಉತ್ತರ ಪ್ರದೇಶನೇ ಬದಲಾಯಿಸಿರೋ, ಚಿತ್ರಣನೇ ಬದಲಾಯಿಸಿರು. ಈಗ ಸೋಮಣ್ಣರನ್ನು ಯಾವಾಗಲೂ ಅಭಿವೃದ್ಧಿ ಪರವಾಗಿರೋದ್ರಿಂದ ಇಲ್ಲಿ ಯಾರೋ ಆಚೆಗಡೆಯಿಂದ ಬಂದಿದ್ದಾರೆ, ಇನ್ಯಾರೋ ಹೊರಗಡೆ ಅನ್ನೋದನ್ನ ನಾವು ಈ ವಿಷಯದಲ್ಲಿ ನಾವು ಕನ್ಸಿಡ್ರೇ ಮಾಡಬಾರ್ದು. ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದೇ ಇದೆ. ಮತ್ತು ಮೋದಿಯವರು ಅದನ್ನು ಅವರಿಗೆ ಆ ಚುರುಕನ್ನ ಮುಟ್ಟಿಸಿ ಅಭಿವೃದ್ಧಿ ಮಾಡಿಸ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಸರ್, ಈಗ ಮಾಧುಸ್ವಾಮಿ ಅವರು BJP ಪಕ್ಷದವರೇನೆ ಈಗ ವಿ ಸೋಮಣ್ಣನವರ ವಿರುದ್ಧ ನಿಂತಿರುವಂಥದ್ದು. ನಾನು ಬೆಂಬಲ ಕೊಡೋದಿಲ್ಲ ಅಂತ ಅವರು ಡೈರೆಕ್ಟಾಗಿ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಇದು ವಿ ಸೋಮಣ್ಣನವ್ರಿಗೆ ಹೊಡೆತ ಬೀಳುತ್ತಾ? ನಾವೀಗ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಮತದಾರರಿಗೆ ಆ ಥರ ಅನಿಸುತ್ತೆ ಮೇಡಮ್, ಇಲ್ಲ ಅಂತ ನಾನು ಹೇಳಲ್ಲ. ಮತದಾರರಾದಾಗ ಅಲ್ಲಿನ ಒಂದು ಚಟುವಟಿಕೆಗಳು ಯಾವ ಥರ ನಡೆಯುತ್ತೆ. ಇನ್ನು ಎಲೆಕ್ಷನ್ಗೆ 38 ದಿವಸ ಟೈಮ್ ಇರೋದ್ರಿಂದ BJPಗೆ ಸಂಬಂಧಪಟ್ಟ ವರಿಷ್ಠ ಆಗ್ಬೋದು, ರಾಜ್ಯ ನಾಯಕರಾಗ್ಬೋದು ಬಂದು ಇದನ್ನೆಲ್ಲ ಸರಿ ಮಾಡ್ತಾರೆ ಅನ್ನೋ ಒಂದು ಅಭಿಮತ ಜನಸಾಮಾನ್ಯರಿಗಿದೆ, ಮತದಾರರಿಗಿದೆ. ಈ ಪ್ರಾಬ್ಲಮ್ನ ಯಾವುದೇ ಕಾರಣಕ್ಕೂ ದೊಡ್ಡದಾಗೋದಕ್ಕೆ ಅವ್ರು ಬಿಡಲ್ಲ. ಅದನ್ನು ಬಗೆಹರಿಸ್ಕೊಡ್ತಾರೆ. ಮತ್ತು ಜನಕ್ಕೆ ಎಲ್ಲರೂ ಜೊತೆಯಲ್ಲಿ ನಿಂತು ಜನರನ್ನ ಓಟ್ ಕೇಳಿ. ಮತ್ತು ಕಳೆದ ಬಾರಿ GS ಬಸವರಾಜವ್ರ ಗೆಲುವಿನಲ್ಲಿ ಮಾಧುಸ್ವಾಮಿ ಅವ್ರ ಪಾತ್ರ ತುಂಬ ವ್ಯಾಪಕವಾಗಿರೋದ್ರಿಂದ ಮತ್ತು ಸೋಮಣ್ಣವ್ರ ಪಾತ್ರ ವ್ಯಾಪಕವಾಗಿರೋದ್ರಿಂದ ಅವರಿಗೆ ತಂತ್ರಗಾರಿಕೆ ಕಾಮನಾಗಿ ಇಬ್ಬರಿಗೂ ಬರುತ್ತೆ. ಏನೋ ಒಂದು ಅವಕಾಶ ಮಿಸ್ ಆಗಿರ್ಬೋದು, ಮಾಧುಸ್ವಾಮಿಯವರಿಗೆ ಬೇರೆ ಅವಕಾಶ ಏನಾದ್ರು ವರಿಷ್ಠರು ಮಾಡಿಕೊಡ್ತಾರೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಈ ಟೈಮಲ್ಲಿ ಯಾರೂ ನಮ್ಮ BJPಲಿರೋರು ಭಿನ್ನತೆಯನ್ನು ತೋರಿಸ್ದಂಗೆ ಏಕತೆಯಲ್ಲಿ ಸೋಮಣ್ಣವ್ರನ್ನ ಗೆಲ್ಸ್ಕೊಂಡು ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸಿ ದೇಶನ ದೃಢತೆಯತ್ತ ವಿಶ್ವಗುರು ಆಗುವತ್ತ ನಾವು ಕೈ ಜೋಡಿಸೋಣ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಓಕೆ ಸರ್, ಈಗ ಮಾಧುಸ್ವಾಮಿ ಅವರು ಕೂಡ ನಾನು MP ಟಿಕೆಟ್ ಆಕಾಂಕ್ಷಿ ಅನ್ನುವಂತಹ ಹೇಳಿಕೆಯನ್ನು ನೀಡಿದರು. ಸೊ ಸ್ಥಳೀಯ ನಾಯಕರಾಗಿ BJP ಹೈಕಮಾಂಡು ಮಾಧುಸ್ವಾಮಿ ಅವರಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ಬೋದಾಗಿತ್ತು, ಮಾಧುಸ್ವಾಮಿ ಅವರಿಗೆ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡ್ಬೋದಾಗಿತ್ತು. ಯಾಕೆ ವಿ ಸೋಮಣ್ಣನ ಅವ್ರಿಗೆ ಕೊಟ್ಟರು? ಸ್ಥಳೀಯ ನಾಯಕರನ್ನ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ದಂಗೆ ಆಯ್ತಾ? ಮೇಡಮ್, ಈ ಪಾಯಿಂಟ್
ನಿಟ್ಟಿನಲ್ಲಿ ನಾವು ಸ್ಥಳೀಯ ನಾಯಕರನ್ನೇ ಕನ್ಸಿಡರ್ ಮಾಡಬೇಕು ಅಂತ ನಾವು ಸ್ಟಾರ್ಟಿಂಗಿಂದ ಅಂದ್ಕೊಂಡಿದ್ದು ಮತ್ತು ಕೊಡ್ತಾರೆ ಅಂತಲೇ ಅಂದ್ಕೊಂಡಿದ್ದು ನಾವು. ಆದರೆ ಅಲ್ಲೇನೋ ಒಂದು ಯಾವುದೋ ಒಂದು ತಂತ್ರಗಾರಿಕೆ ಮೇಲೆ ಇಲ್ಲ ಬೇರೆ ಯಾವುದೋ ಒಂದು ಅವಕಾಶದ ಮೇಲೆ ನಮ್ಮ ಮೇಲ್ಮಟ್ಟದ ನಾಯಕರುಗಳು ಏನೋ ಡಿಸಿಷನ್ ತಗೊಂಡಿದ್ದಾರೆ. ಸೋಮಣ್ಣವ್ರಿಗೆ ಕೊಡೋದ್ರಲ್ಲೂ ಏನೋ ಒಂದು ತಂತ್ರಗಾರಿಕೆ ಇದೆ. ಏನಕ್ಕೆ ಅಂದರೆ ಕಳೆದ ಬಾರಿ ದೇವೇಗೌಡರು ಇದ್ದಾಗಲೂ ದೇವೇಗೌಡರನ್ನ ಸೋಲ್ಸೋದಕ್ಕೆ ಎಷ್ಟು ಇವರು ತಂತ್ರಗಾರಿಕೆನ ಬಳಸಿದ್ರು ಅನ್ನೋದು ಸೋಮಣ್ಣವರು. ಮತ್ತು ತುಮಕೂರಿನಲ್ಲಿ ಕಾಮನ್ನಾಗಿ ವೀರಶೈವರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೀರಶೈವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ವಿಷಯದಲ್ಲಿ ಸೋಮಣ್ಣವರಿಗೆ ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಮಾಧುಸ್ವಾಮಿ ಅವರು ವಿ ಸೋಮಣ್ಣನವ್ರಿಗೆ ನಾನು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಮಾಧುಸ್ವಾಮಿ ಅವ್ರನ್ನ ನೋಡೋದಾದ್ರೆ ಅವರು ಕೂಡ ಲಿಂಗಾಯತರೆ, ಈ ಕಡೆ ವಿ ಸೋಮಣ್ಣನವ್ರನ್ನ ನೋಡೋದಾದ್ರೆ ಅವರು ಕೂಡ ಲಿಂಗಾಯತರೆ. ಎಲ್ಲೋ ಒಂದು ಕಡೆ ಲಿಂಗಾಯತರ ಒಂದು ಮತಗಳು ಡಿವೈಡ್ ಆಗೋ ಚಾನ್ಸಸ್ ಇದೆಯಾ ಮೇಡಮ್? ಆಗ್ಬೋದು, ಆಗದಲ್ಲೇ ಇದ್ರೂ ಇರ್ಬೋದು. ಆದರೆ ಭಾರತ ದೇಶಕ್ಕೆ ದೃಢ ನಾಯಕತ್ವ ಬೇಕಿದ್ದಾಗ ಈ ದೇಶದಲ್ಲಿ ಜಾತೀಯತೆ ಮೇಲೆ ಹೋಗೋದು ಯಾರೂ ಬೇಡ. ನಾನು ಒಬ್ಬ ವೀರಶೈವನಾಗಿ ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆಯಲ್ಲಿ ದಯವಿಟ್ಟು ಯಾರೂ ಜಾತಿನ ಇಟ್ಕೊಂಡು ಹೋಗೋದು ಬೇಡ. ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸೋಣ, ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣ, ನಮ್ಮ ದೇಶ ವಿಶ್ವಗುರು ಆಗುವಂಥ ನಾವೆಲ್ಲರೂ ದೃಢ ಹೆಜ್ಜೆ ಇಡೋಣ. ದಯವಿಟ್ಟು ಎಲ್ಲರೂ ಯಾವುದೇ ಜಾತಿ ಮತ ಪಂಥ ನೋಡದೆ, ಧರ್ಮನೂ ನೋಡದೆ ನರೇಂದ್ರ ಮೋದಿಯವರಿಗೆ ಮತ ನೀಡಿ. ಮಾಧುಸ್ವಾಮಿಯವರಾಗಲಿ, ದಿಲೀಪ್ ಕುಮಾರ್ ಆದರೆ ಆಗಲಿ, ಸೊಗಡು ಶಿವಣ್ಣಂತವರೇ ಆಗಲಿ ಎಲ್ಲರೂ ಜೊತೆಯಲ್ಲಿ ನಿಂತು ಸೋಮಣ್ಣವ್ರನ್ನ ಗೆಲ್ಲಿಸ್ಕೊಂಡು ಈ ಬಾರಿ ನಮ್ಮ ತುಮಕೂರಿನಲ್ಲಿ BJP ಪ್ರಭಾವ ಏನಂತ ತೋರಿಸೋಣ ಅಂತ ನಾನೊಬ್ಬ ಮತದಾರನಾಗಿ ದಯವಿಟ್ಟು ಕಳಕಳಿಯಿಂದ ಎಲ್ಲರನ್ನೂ ಕೇಳ್ಕೊತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್. ಓಕೆ ಸರ್, ಈಗ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾರಾಗಬೇಕು MP ತುಮಕೂರಿಗೆ? ತುಮಕೂರಿಗೆ BJPಯಿಂದ ವಿ ಸೋಮಣ್ಣವರೇ ಆಗಬೇಕು. ಯಾಕೆ ಸರ್? ಯಾಕೆಂದರೆ ಸೋಮಣ್ಣವರು ಗೆದ್ದರೆ ಮೋದಿಯವರು ಇದಾಗ್ತಾರೆ. ಮೋದಿಯವರು ಭಾಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಭಾರತವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸದೃಢ ನಾಯಕ ಅಂತ ಎಲ್ಲರೂ ಜನ ಎಲ್ಲ ಮೆಚ್ಕೊಂಡಿದ್ದಾರೆ. ಹಾಗಾಗಿ ಮೋದಿನೇ ಪ್ರಧಾನಮಂತ್ರಿ ಆಗಬೇಕು. ಓಕೆ ಸರ್, ಈಗ ಮೋದಿ ಅವರ ಮುಖ ನೋಡಿ ವಿ ಸೋಮಣ್ಣನವ್ರಿಗೆ ಮತ ಹಾಕ್ತಾ ಇರುವಂಥದ್ದ? ಆ ಥರ ಏನಿಲ್ಲ, ಅವರು ಒಳ್ಳೆ ರಾಜಕಾರಣಿನೇ, ಕೆಲಸಗಳು ಮಾಡಿದ್ದಾರೆ. ಈ ಸೋತಿದ್ದಾರೆ, ಈಗ MP ಮಾಡಿ ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸ್ಬೇಕು ಅಂತ ಎಲ್ಲ ಇದು ಮಾಡಬೇಕು. ಓಕೆ ಸರ್, ಈಗ ಕಾಂಗ್ರೆಸ್ನಲ್ಲಿ ಸ್ಥಳೀಯ ನಾಯಕರಾದಂತಹ ಮುದನ್ಮೇಗೌಡರು ಇದ್ದಾರೆ. ಸೊ ಸ್ಥಳೀಯ ನಾಯಕರಿಗೆ ಪ್ರಾಮುಖ್ಯತೆ ಕೊಡ್ಬೋದಾಗಿತ್ತು ವಿ ಸೋಮಣ್ಣನವ್ರಿಗೆ, ಯಾಕೆ ಅಂತ? ಆ ಥರ ಏನಿಲ್ಲ, ಒಟ್ಟಲ್ಲಿ ನಮಗೆ ಮೋದಿ ಇದಾಗಬೇಕು. ಯಾರಾದರೂ ನಿಂತರೂ ಪರವಾಗಿಲ್ಲ, ಎಲ್ಲರೂ ಭಾರತದವರೇ ತಾನೇ, ಸ್ಥಳೀಯರು ಅಂತ ಏನಿಲ್ಲ, ಯಾರಾದರೂ ಸರಿ ಮೋದಿ ಆಗಬೇಕು. ಸರಿ ಸರ್, ಓಕೆ. ಈಗ ನಿಮ್ಮ ಪ್ರಕಾರನೇ ಬರೋಣ. ಈಗ ಮೋದಿ ಅವರು ಆಗಬೇಕು, ಓಕೆ. ಆದರೆ ಕ್ಷೇತ್ರ ಅಭಿವೃದ್ಧಿ ಆಗೋದು ಹೇಗೆ? ನಾವು ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಆಮೇಲೆ ಮೋದಿ ಅವರು ಕೂಡ ಸೀಟ್ಗಳು ಬರುತ್ತೆ, ಮೋದಿ ಅವರು ಪ್ರಧಾನಮಂತ್ರಿ ಆಗೋ ಆಗಿದ್ರೆ ಹಾಕ್ತಾರೆ. ಸೊ ಫಸ್ಟು ನಾವು ಇರುವಂತಹ ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ನಮ್ಮ ಕ್ಷೇತ್ರಕ್ಕೆ ಈಗ ಹೊರಗಡೆಯಿಂದ ಬಂದಂತಹ ವಿ ಸೋಮಣ್ಣನವರು ಕರೆಕ್ಟ್ ಅಂತೀರಾ, ಅಥವಾ ಸ್ಥಳೀಯ ನಾಯಕರಾಗಿ ಕೆಲಸ ಮಾಡಿದಂತಹ ಮುದನ್ಮೇಗೌಡರೇ ಕರೆಕ್ಟ್ ಅಂತೀರಾ? ಆ ಥರ ಏನಿಲ್ಲ, ಅವರು ಕೆಲಸ ಮಾಡ್ತಾರೆ. ಚಾನ್ಸ್ ಕೊಟ್ಟರೆ ತಾನೇ ಅವರು ಇದು ಮಾಡೋದು. ಒಂದ್ಸರಿ ಚಾನ್ಸ್ ಕೊಟ್ಟು ನೋಡಬೇಕು, ಆಚೆಯವ್ರಿಗೆ ಕೊಟ್ಟು ನೋಡಬೇಕು. ಸ್ಥಳೀಯರು ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವರು ಆಚೆಯಿಂದ ಬಂದಿರೋರು ಮಾಡ್ಬೋದು ಅಂತ ನಾವು ಅಂದ್ಕೊಂಡು ಇದು ಮಾಡಬೇಕು. ಅವರು ಕೆಲಸ ಮಾಡ್ತಾರೆ, ಕೊಟ್ಟರೆ ಚಾನ್ಸ್ ಕೊಟ್ಟರೆ. ಓಕೆ ಸರ್, ಈಗ ವಿ ಸೋಮಣ್ಣನವರ ಪರ ನಮ್ಮ ಓಟು ಅಂತ ಅಂದರೆ ನೀವು ಈಗ ಇದು ಒಂದು BJPಯಲ್ಲೇ ವಿ ಸೋಮಣ್ಣನವ್ರಿಗೆ ಮಾಧುಸ್ವಾಮಿ ಅವರು ಅಪೋಸಿಟಾಗಿ ನಿಂತಿದ್ದಾರೆ. ನಾನು ಅವ್ರಿಗೆ ಬೆಂಬಲ ನೀಡೋದಿಲ್ಲ, ಅವ್ರ ಪರ ನಾನು ಕೆಲಸ ಮಾಡಲ್ಲ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಎಲ್ಲರೂ ಒಬ್ಬರು ಪರವಾಗಿ ಯಾರೂ ಇರೋದಿಲ್ಲ, ಅದರಲ್ಲೂ ಎಲ್ಲ ಇದ್ದೇ ಇರ್ತಾರೆ, ಬೇರೆ ಬೇರೆ ಇದು ಮಾಡೋ ಅಂಥವ್ರು ಇರ್ತಾರೆ. ಅದನ್ನೇನು ಇದಲ್ಲ, ಬಟ್ ಎಲ್ಲರೂ ಇದು ವಿರೋಧ ಮಾಡ್ತಿಲ್ವಲ್ಲ, ಯಾರೋ ಒಬ್ಬರು ವಿರೋಧ ಮಾಡೇ ಮಾಡ್ತಾರೆ. ಅದೆಲ್ಲ ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಎಲ್ಲ ಪಕ್ಷದಲ್ಲೂ ಎಲ್ಲ ಥರದವರು ಇರ್ತಾರೆ. ಅವರು ಬೇಕು ಅಂತ ಇರ್ತಾರೆ, ಇನ್ನೊಬ್ರು ಬೇರೆ ಬೇಕು ಅಂತ ಇರ್ತಾರೆ. ಅದನ್ನು ಇದು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಎಲ್ಲರೂ ನೋಡಿ BJPನ ಗೆಲ್ಲಿಸ್ಬೇಕು ಅಂತ ನಮಗೆ. ಈಗ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಈಗ ಮಾಧುಸ್ವಾಮಿ ಅವರು ಲಿಂಗಾಯತರು, ಈಗ ವಿ ಸೋಮಣ್ಣನವರು ಕೂಡ ಲಿಂಗಾಯತರು. ನಾವು ಜಾತಿವಾರು ನೋಡೋದಾದರೆ ಸೊ ಎಲ್ಲ ಒಂದು ಕಡೆ ಲಿಂಗಾಯತರ ಮತಗಳು ವಿಂಗಡಣೆ ಆಗ್ತಾವ, ಡಿವೈಡ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಏನಿಲ್ಲ, ಎಲ್ಲ ಲಿಂಗಾಯತರು ಅಂದಮೇಲೆ ಎಲ್ಲ ಒಂದೇ ಅಲ್ವಾ? ಯಾವ ಪಂಗಡ ಬೇರೆ ಇದ್ರೂ ಲಿಂಗಾಯತರು ಅಂದಮೇಲೆ ಎಲ್ಲ ಒಂದೇ. ಬಟ್ ಎಲ್ಲರೂ ಸ್ವಲ್ಪ ಆಗ್ಬೋದು, ಇಲ್ಲ ಅಂತ ಹೇಳ್ತೀವಿ. ಬಟ್ ಲಿಂಗಾಯತರಿಗೆ ಕೊಟ್ಟಿರೋದ್ರಿಂದ ಗೆಲ್ಲೋ ಚಾನ್ಸಸ್ ಇದೆ. ಓಕೆ ಸರ್, ಈಗ ಮೋದಿ ಅವರ ಆಡಳಿತ 10 ವರ್ಷಗಳ ಅವಧಿ ಹೇಗಿತ್ತು? ನೀವು ಒಬ್ಬರು ಮತದಾರರಾಗಿ ಇನ್ನೂ ಬೇರೆ ಮಾಡಬಹುದಾಗಿತ್ತು ಮೋದಿ ಅವರು ಅನ್ನೋದಾದರೆ ಏನು? ಎಲ್ಲ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ. ಇನ್ನೊಂದ್ಸರಿ ಚಾನ್ಸ್ ಕೊಟ್ಟರೆ, 5 ವರ್ಷ ಅವರಿಗೆ ಮುನ್ನಡೆಸೋಕ್ಕೆ, ರಾಜ್ಯನ ಮುನ್ನಡೆಸೋಕ್ಕೆ ಕೊಟ್ಟರೆ, ದೇಶ ಮುನ್ನಡೆಸೋಕ್ಕೆ ಕೊಟ್ಟರೆ ಖಂಡಿತ ಮಾಡ್ತಾರೆ. ಇನ್ನೂ ಸ್ವಲ್ಪ ದಿನ ಕೆಲಸಗಳು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಕೀರ್ತಿ ಅಂತ, ತಿಪ್ಟೂರು ನಮ್ಮದು. ಓಕೆ ಸರ್, ಈಗ ಯಾರಾಗಬೇಕು MP ತುಮಕೂರಿನಲ್ಲಿ? ತುಮಕೂರಲ್ಲಿ ಯಾರು ಅನ್ನೋದಕ್ಕಿಂತ ಮುಂಚೆಗೆ
ಮೋದಿಯವರು ದೇಶಕ್ಕೋಸ್ಕರ ಪ್ರಧಾನಿ ಆಗಬೇಕು ಅನ್ನೋದೇ ಮುಖ್ಯ. ಸರ್ ಓಕೆ, ಮೋದಿ ಅವರು ದೇಶಕ್ಕೋಸ್ಕರ ಪ್ರಧಾನಿ ಆಗ್ತಾರೆ. ಈ ಒಂದು ನಮ್ಮ ಕ್ಷೇತ್ರವನ್ನು ನೋಡೋದಾದರೆ ನಾವು ಈಗ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣನವರಿದ್ದಾರೆ, ಕಾಂಗ್ರೆಸ್ನಲ್ಲಿ ಮುದ್ದನ್ಮೇಗೌಡರು ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ನೀವು ಯಾರಿಗೆ ನಿಮ್ಮ ಬೆಂಬಲ ಯಾರಿಗೆ ಕೊಡ್ತೀರಾ? ಮೇಡಮ್, ಮುದ್ದನ್ಮೇಗೌಡರು ನಾವು ವೈಯಕ್ತಿಕವಾಗಿ ನೋಡಿರೋ ಪ್ರಕಾರ ಭಾಳ ಒಳ್ಳೆ ಮನುಷ್ಯರು. ನಾವು ಯಾರಾದರೂ ಅವ್ರನ್ನ ಗುರುತಿಸಿ ಮಾತಾಡಿಸ್ತಾರೆ. ಸೋಮಣ್ಣವ್ರು ಅಷ್ಟು ನಮಗೆ ಪರಿಚಯ ಇಲ್ಲ, ಆದರೂ ನಾವು ಪಾರ್ಟಿಗೋಸ್ಕರ ಸೋಮಣ್ಣವ್ರಿಗೆ, ಮೋದಿಗೋಸ್ಕರ, BJPಗೋಸ್ಕರ ಸೋಮಣ್ಣವ್ರಿಗೆ ಓಟ್ ಹಾಕಬೇಕು ಅಂತ ಇದ್ದೀವಿ. ಸರ್ ಓಕೆ, ನೀವು ಹೇಳಿದ್ರಿ ಮೋದಿ ಅವ್ರಿಗೋಸ್ಕರ ನಾವು ವಿ ಸೋಮಣ್ಣನವ್ರಿಗೆ ಓಟ್ ಹಾಕ್ತೀವಿ ಅಂತ. ಕ್ಷೇತ್ರ ಅಭಿವೃದ್ಧಿ ಎಲ್ಲ ಆಗುತ್ತೆ, ಮೋದಿ ಅವರೇನೋ ಪ್ರಧಾನಿ ಆಗ್ತಾರೆ. ನಮ್ಮ ಕ್ಷೇತ್ರದ ಬಗ್ಗೆ ನೋಡೋದಾದರೆ ಕ್ಷೇತ್ರದ ಬಗ್ಗೆನೂ ನಾವು ಯೋಚನೆ ಮಾಡಿ ನೋಡೋದಾದರೆ ವಿ ಸೋಮಣ್ಣನವರು ಕೆಲಸ ಮಾಡ್ತಾರಾ ಅಥವಾ ಸ್ಥಳೀಯ ನಾಯಕರಾಗಿ ಮುದ್ದನ್ಮೇಗೌಡರು ಕೆಲಸ ಮಾಡ್ತಾರಾ? ಇಲ್ಲ, ವಿ ಸೋಮಣ್ಣವರು ಕೆಲಸ ಮಾಡ್ತಾರೆ. ಆದರೆ ಮೋದಿಯವರು ಈಗ BJPಲಿ ಬಂದರೆ ಮೋದಿಯವರು ನೆಕ್ಸ್ಟ್ ಪ್ರಧಾನಿ ಆಗೇ ಆಗ್ತಾರೆ. ಅವರು ಅನುದಾನ ಇಲ್ಲಿ ಕೊಡ್ತಾರೆ ತುಮಕೂರಿಗೋಸ್ಕರ. ಹಾಗಾಗಿ ಈಗ ಟ್ರೈನ್ಗಳು ಫೆಸಿಲಿಟಿ ಮುಂಚೆ ಇರಲಿಲ್ಲ, ಸಿಂಗಲ್ ಟ್ರ್ಯಾಕ್ ಇತ್ತು, ಈಗೆಲ್ಲ ಡಬಲ್ ಟ್ರ್ಯಾಕ್ ಆಯಿತು. ಈಗ ತುಮಕೂರಿಂದ ಶಿವಮೊಗ್ಗದವರೆಗೂ ನ್ಯಾಷನಲ್ ಹೈವೇ ಆಯಿತು. ಹಾಗಾಗಿ ಈಗ ನೀರಾವರಿ ನಮ್ಮ ತಿಪ್ಟೂರು ತಾಲೂಕಲ್ಲಿ ಭಾಳ ಬರ ಇತ್ತು, ಒಂದು ಅರ್ಧ ಭಾಗ ಹೇಮಾವತಿ ಇತ್ತು. ಇನ್ನು ನೀರಾವರಿಗೂ ಸಹಿತ ಲಾಸ್ಟ್ ಗೌರ್ಮೆಂಟಲ್ಲಿದ್ದಾಗ 98 ಕೆರೆಗಳಿಗೆ ಮಾಧುಸ್ವಾಮಿಯವರು ನೀರಾವರಿಗೆ ಆದ್ಯತೆ ಕೊಟ್ಬಿಟ್ಟು ಪೈಪ್ಲೈನು ಏತ ನೀರಾವರಿ ಪ್ರಾಜೆಕ್ಟ್ ಮಾಡಿದ್ದಾರೆ. ಹಂಗಾಗಿ ನಾವು BJPಗೆ ಗೌರ್ಮೆಂಟ್ ಬಂದರೆ ಈ ಮುಂಚೆ ತಿಪ್ಪರಲ್ಲಿ 15 ದಿನಕ್ಕೊಂದ್ಸಲಿ ನೀರು ಕೊಡುವಂಥ ಫೆಸಿಲಿಟಿ ಇತ್ತು. ಈಗ ಒಂದಿನ ಬಿಟ್ಟು ಒಂದಿನ ನೀರು ಕೊಡೋಂಥ ವ್ಯವಸ್ಥೆಗೆ ಬಂದಿದೆ ನಮ್ಮ ತಾಲೂಕು. ಓಕೆ ಸರ್, ಈಗ ಹಾಲಿ ಸಂಸದರಾದಂತಹ GS ಬಸವರಾಜ ಅವರ 5 ವರ್ಷಗಳ ಅವಧಿ ಹೇಗಿತ್ತು? ಕೆಲಸ ಮಾಡಿದ್ರ? ತುಮಕೂರಿನಲ್ಲಿ ಜನಗಳ ನಡುವೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ರ? ತುಮಕೂರು ಜೊತೆ ಸ್ವಲ್ಪ ನಮ್ಮ ತಾಲೂಕಿಗೆ ಸ್ವಲ್ಪ ಬಂದಿರೋದವ್ರು ಕಮ್ಮಿನೇ. ಆದರೆ ತುಮಕೂರು ಸಿಟಿ ಚೆನ್ನಾಗಿ ಓಡಾಡಿದ್ದಾರೆ ಅಂತ ಸುದ್ದಿ ಇದೆ. ಆದರೆ ನಮ್ಮ ತಾಲೂಕಿಗೆ ಸ್ವಲ್ಪ ಬಂದಿರೋದು GS ಬಸವರಾಜ್ ಅವ್ರು ಕಮ್ಮಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನವೀನ್ ಅಂತ. ಓಕೆ ಸರ್, ಈಗ ಈ ಒಂದು ತುಮಕೂರಿನಲ್ಲಿ ಯಾರಾಗಬೇಕು ಸರ್ MP? ಮೇಡಮ್, ನನ್ನ ಪ್ರಕಾರ ಮುದ್ದನ್ಮೇಗೌಡ ಆಗಬೇಕು. ಯಾಕೆ? ಸ್ಥಳೀಯ ನಾಯಕರು. ಸ್ಥಳೀಯ ನಾಯಕರು. ಸ್ಥಳೀಯ ನಾಯಕರು. ಓಕೆ, ನೀವು ಇಲ್ಲೇ ತುಮಕೂರಿನವರೇ ಆಗಿರೋದ್ರಿಂದ ಈ ಹಿಂದೆ ಮುದ್ದನ್ಮೇಗೌಡರು ಯಾವ ರೀತಿಯಾಗಿ ಕೆಲಸ ಮಾಡಿದ್ರು ಆ ಒಂದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಸ್ಥಳೀಯ ನಾಯಕರು ಅಂತ ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು? ಮೇಡಮ್, ಸ್ಥಳೀಯ ನಾಯಕರಲ್ದಲೇ ಅವರು ಇಲ್ಲಿನವರೇ, ಇಲ್ಲೇ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಮುದ್ದನ್ಮೇಗೌಡ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ಹುಬ್ಬಳ್ಳಿ ಬ್ರಿಡ್ಜ್ ಆಗಿದ್ದು ಅವರು ಇದ್ದಂಥ ಸಮಯದಲ್ಲೇ ಆಗಿರೋದು. ಮುದ್ದನ್ಮೇಗೌಡಗೆ ಸಪೋರ್ಟ್ ನಾವು. ಓಕೆ ಸರ್, ಈಗ ಬೇರೆ ಕಡೆಯಿಂದ ಬಂದು ಈಗ ವಿ ಸೋಮಣ್ಣನವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹೊಸಬ್ರಿಗೂ ಕೂಡ ಅವಕಾಶ ಕೊಡಬಹುದಾಗಿತ್ತಲ್ವಾ? ಸ್ಥಳೀಯ ನಾಯಕರಿಗೆ ಎಷ್ಟು ಸರಿ ಅಂತ ಅವಕಾಶ ಕೊಡ್ತೀರಾ? ಮೇಡಮ್, ವಿ ಸೋಮಣ್ಣ ಅವರು ಡೈಲಿ ಸಿಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ವಿ ಸೋಮಣ್ಣವರು ಇಲ್ಲಿಂದ ಅಲ್ಲಿಗೆ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ಸ್ಥಳೀಯ ನಾಯಕರಾಯಿತು ಏನೋ ಇದ್ದರು ಅಂದರೆ ನಾವು ಅವ್ರಿಗೆ ನಮ್ಮ ಕಷ್ಟ ಏನೋ ಇತ್ತು ಅಂದರೆ ನಾವು ಆರಾಮಾಗಿ ಕ್ಲಿಯರ್ ಮಾಡ್ಕೊಬೋದು. ಅಕಸ್ಮಾತ್ ನಮ್ಮದೇನೋ ಪ್ರಾಬ್ಲಮ್ ಇದ್ದರೆ ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ಬೋದು. ವಿ ಸೋಮಣ್ಣವರು ಡೈಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಇದೊಂದೇ ರೀಸನ್ನು. ಮತ್ತು ಸ್ಥಳೀಯ ನಾಯಕರು ಅಂದರೆ ನಮಗೆ ಸಪೋರ್ಟ್ ಇರುತ್ತೆ. ನಾವೆಲ್ಲ ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆಸ್ಬೇಕಾರೆಲ್ಲ ಅವ್ರು ಬಂದು ಭಾಗ್ಯ ಮಾಡ್ತಾರೆ, ಸ್ಪಾನ್ಸರ್ ಮಾಡ್ತಾರೆ. ನಮಗೆ ಜಾಸ್ತಿ ಬೆಂಬಲ ಇದೆ ವಿ ಸೋಮಣ್ಣದಿಂದ. ಕಾಂಗ್ರೆಸ್. ಓಕೆ ಸರ್, ಇನ್ನು ನಾವು ಮೋದಿ ಅವ್ರ ಕಡೆ ನೋಡೋದಾದ್ರೆ ಮತ್ತೆ ಮೋದಿ ಅವ್ರಿಗೆ ಸಪೋರ್ಟ್ ಸಿಗುತ್ತಾ ತುಮಕೂರಿನ ಜನತೆಯಿಂದ? ಮೇಡಮ್, ಮೋದಿ ಕಡೆ ಯಾವುದೇ ಕಾರಣಕ್ಕೂ ಮೋದಿ ಸಪೋರ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಏನಕ್ಕಂದರೆ ಈಗ ಆಗ್ತಿರೋ ರೇಟ್ಗಳೆಲ್ಲ ನಿಮಗೆ ಗೊತ್ತು. ಪೆಟ್ರೋಲ್ ನೋಡಿದ್ರೆ 100 ರೂಪಾಯಿ ಮೇಲೆ ಹೋಗಿದೆ. ಗ್ಯಾಸ್ ರೇಟು ಮತ್ತು ಪೆಟ್ರೋಲು, ಡೀಸಲ್ಲು ಅವೆಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಮೋದಿಯವ್ರಿಗೆ ಬರಲ್ಲ ಅಂತ ಹೇಳ್ತೀನಿ. ಓಕೆ ಸರ್, ಹಾಗಾದರೆ ನಾವು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡಿದ್ರೆ ಮೊನ್ನೆ ಕಳೆದ ವಾರವಷ್ಟೇ 2 ರೂಪಾಯಿ ಕಮ್ಮಿ ಮಾಡಿದ್ರು ಪೆಟ್ರೋಲ್ ಡೀಸೆಲು ಕೇಂದ್ರ ಸರ್ಕಾರ. ಇದೊಂದು ಎಲೆಕ್ಷನ್ ಗಿಮಿಕ್ಕಾ? ನಿಮ್ಮ ಯುವ ಮತದಾರರನ್ನು ಸೆಳೆಯುವಂತಹ ಗಿಮಿಕ್ಕಾ ಇದು? ಮೇಡಮ್, ಅದೆಲ್ಲ ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೇ ಮಾಡಬೇಕಾಯ್ತು. ಎಲೆಕ್ಷನ್ ಇನ್ನೇನು ಬರ್ತಿದೆ ನನ್ನ ಟೈಮಲ್ಲಿ ಮಾಡ್ತಿದ್ದಾರೆ ಅಂದರೆ ಇದೆಲ್ಲ ಎಲೆಕ್ಷನ್ ಗಿಮಿಕ್ಕೆ. ಅವರು ಈಗೆಲ್ಲ ಮೋಸ್ಟ್ಲಿ ಫಿಲಮಿಂದ ಸ್ವಲ್ಪ ದೂರ ಆಗಿರಬೇಕು ಅನಿಸುತ್ತೆ ಮೋದಿಯವರು, ಅದರಿಂದ ಇದೆಲ್ಲ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಹಾಗಾದರೆ ಈ ಒಂದು 10 ವರ್ಷಗಳ ಅವಧಿ ಮೋದಿ ಅವರ ಅವಧಿ ಹೇಗಿತ್ತು? ಇನ್ನೂ ಬೇರೆ ಏನಾದರೂ ಕೆಲಸ ಮಾಡ್ಬೋದಾಗಿತ್ತಾ? ಮೇಡಮ್, ಮಾಡಿದಾರಲ್ಲ. ಪೆಟ್ರೋಲ್ ರೇಟು 64 ರೂಪಾಯಿ ಇದ್ದಿದ್ದು 102 ರೂಪಾಯಿ ಮಾಡಿದ್ದಾರೆ, 108 ಮಾಡಿದ್ದಾರೆ. ಡೀಸೆಲ್ಲು ಒಂದು 50 ಸಮಥಿಂಗ್ ಇರೋದನ್ನೆಲ್ಲ 88 ಮಾಡಿದ್ದಾರೆ. ಗ್ಯಾಸ್ ಬೆಲೆ 450, 500 ಇರೋದನ್ನೆಲ್ಲ 800 ರೂಪಾಯಿ ಮಾಡಿದ್ದಾರೆ. ಮತ್ತು ಸಬ್ಸಿಡಿ ಹಾಕ್ತೀನಿ, ನಿಮ್ಮ ಅಕೌಂಟ್ ನಿಮಗೆ ಹಾಕ್ತೀವಿ ಅಂತ ಹೇಳಿದ್ರು. ಮತ್ತು ಕಪ್ಪೋಣ ತಂದಿದ್ದಾರೆ. ಇನ್ನೇನು ಮಾಡ್ಬೇಕು ಮೇಡಮ್? ಎಲ್ಲ ಮಾಡಿದಾರಲ್ಲ. ಒಳ್ಳೇದು ಮಾಡಿದಾರೆ. ಇದೆಲ್ಲ ಒಳ್ಳೇದು ನಮಗೆ, ಇದೆಲ್ಲ ಒಳ್ಳೇದು ಮಾಡಿರೋದವರು. ಏನು ಮಾಡಿದಾರೆ ಅವರು? ಏನು ಮಾಡಿಲ್ಲ. ಅಂದರೆ ಅದೇ ಈಗ ಹೊಸದಾಗಿ ಶೂಟಿಂಗ್ ಎಲ್ಲ ಮಾಡ್ತಿದ್ದಾರಲ್ಲ, ಅಂಡರ್ ವಾಟರು ಅವೆಲ್ಲ ಮಾಡ್ತಿದ್ದಾರೆ. ಅದೆಲ್ಲ ಮಾಡ್ತಿದ್ದಾರೆ. ಅದರಿಂದ ಏನು ಯೂಸ್ ಆಗಲ್ಲ ಮೇಡಮ್, ಅದರಿಂದ ಏನು ಯೂಸ್ ಆಗಲ್ಲ. ಓಕೆ ಸರ್, ಈಗ ಹಾಲಿ ಸಂಸದರಾದಂತಹ GS ಬಸವರಾಜು ಅವರು 5 ವರ್ಷಗಳ ಅವಧಿ ಹೇಗಿತ್ತು? ಅವರು ಕೆಲಸ ಮಾಡಿದ್ರ? ತುಮಕೂರಿನ ಜನತೆಗೆ ಮಿಡಿದ್ರ? ಅವರು ಕೆಲಸವನ್ನು ಮಾಡಿಕೊಟ್ರ? ಮೇಡಮ್, GS ಬಸವರಾಜು ಅವರು
ಆಚೆ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಹೇಳಬೇಕು ಅಂದರೆ. ಇನ್ನು ಅವ್ರ ಮಗ ಜ್ಯೋತಿ ಗಣೇಶ್ ಹೇಳಿ ಅಲ್ಲಿಲ್ಲೂ ಭಾಗವಹಿಸಿದ್ದಾರೆ, ಅವರಿಂದ ಸಾಕಷ್ಟು ಕೆಲಸಗಳಾಗಿದೆ. ಬಟ್ ಜಿ ಬಸವರಾಜು ಕಡೆಯಿಂದ ಏನೂ ಕೆಲಸ ಆಗಿಲ್ಲ ಅಂದ್ಕೊತೀನಿ. ಯಾಕಂದರೆ ನಮ್ಮ ಕೆಲಸಗಳು ನಮಗೇನೋ ಪ್ರಾಬ್ಲಮ್ ಇತ್ತು ಅಂತ ನಾವು ಕೇಳ್ಕೊಂಡಾಗ ಅವ್ರು ನಮ್ಮನ್ನು ಹತ್ರನೂ ಬಿಟ್ಕೊಂಡಿಲ್ಲ, ಎಲ್ಲ ಇದು ಮಾಡಿದ್ದಾರೆ. ಬಟ್ ಜ್ಯೋತಿ ಗಣೇಶಿಂದ ಪರವಾಗಿಲ್ಲ ಕೆಲಸಗಳಾಗಿದೆ. ಓಕೆ, ಈಗ ಮೋದಿ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಯಾರಾಗ್ಬೋದು ಅಂಥ ಒಂದು ಅರ್ಹ ಕ್ಯಾಂಡಿಡೇಟ್ ಯಾರಿದ್ದಾರೆ? ಮೇಡಮ್, ಅವ್ರಿಗೆ ಕ್ಯಾಂಡಿಡೇಟ್ ಅಂದರೆ ರಾಹುಲ್ ಗಾಂಧಿ ಒಬ್ಬ ಎಜುಕೇಟೆಡ್ ಪರ್ಸನ್ನು. ಅವರಿಗೆ ಎಜುಕೇಟೆಡ್ ಆಯಿತು ಅಂದರೆ ಅವ್ರ ಥಿಂಕಿಂಗ್ ಲೆವೆಲೇ ಬೇರೆ ಥರ ಇರುತ್ತೆ. ಈಗ ನೋಡಿ, ಅವರು ಎಜುಕೇಷನ್ ಮಾಡಿರೋರಿಗೆ ಬೋಂಡ ಮಾರ್ರಿ, ಚಿರ್ಮುರಿ ಮಾರ್ರಿ, ಬರೀ ಈ ಥರ ಹೇಳ್ತಿರ್ತಾರೆ. ಎಜುಕೇಟೆಡ್ಗೆ ಬೋಂಡ ಮಾರೋಕ್ಕೆಲ್ಲ ಚಿರ್ಮುರಿ ಇದು ಮಾರೋಕ್ಕೆ ಅದಕ್ಕೋಸ್ಕರ ಗ್ರ್ಯಾಜುಯೇಷನ್ ಏನಕ್ಕೆ ಬೇಕು, ಡಬಲ್ ಡಿಗ್ರಿ ಎಲ್ಲ ಏನಕ್ಕೆ ಮಾಡಿರಬೇಕು? ಮತ್ತು ಉದ್ಯೋಗ ಅವಕಾಶ ತರ್ತೀನಿ ಅಂದರೆ ಯಾವ ಉದ್ಯೋಗ ಅವಕಾಶ ಇದೆ? ಯಾವ ಉದ್ಯೋಗ ಅವಕಾಶನೂ ಇಲ್ಲ, ಏನೂ ಇಲ್ಲ. ರಾಹುಲ್ ಗಾಂಧಿ ಬಂದರೆ ಬೆಟರ್, ಅವ್ರಿಗೊಂದು ಚಾನ್ಸ್ ಕೊಡೋಣ. ಹಾಂ, ನೋಡಿದಾಯಿತು. ಹಾಂ, ಅವ್ರ ಸಾಧನೆಗಳು ಹೇಳಿದ್ನಲ್ಲ, ಅದರಿಂದ ಅವ್ರಿಗೊಂದು ಸತಿ ಇದು ಕೊಡೋಣ ಅಂತ ಅಷ್ಟೇ. ಸರ್, ನಿಮ್ಮ ಹೆಸರು? ಸರ್, ರಮೇಶ್ ಅಂತ ಮೇಡಮ್. ಓಕೆ, ತುಮಕೂರಲ್ಲಿ ಯಾರಾಗಬೇಕು ಸರ್ MP? ಮೇಡಮ್, ಮುದ್ದಮ್ಮೇಗೌಡರು ಆಗಬೇಕು ಅಂತ ಇದೆ. ಯಾಕೆ? ಅಂದರೆ ಅವ್ರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು. ಬಟ್ BJP ಅಂತಂದರೆ ವಿ ಸೋಮಣ್ಣವರು ಬೇರೆ ಕಡೆಯಿಂದ ಇವಾಗ ಬಂದು ಇಲ್ಲಿ ನಿಲ್ತಾ ಇದ್ದಾರೆ. ಅವ್ರು ಹೆಂಗೆ ಕೆಲಸ ಮಾಡೋದು ನಮಗೆ ಗೊತ್ತಿಲ್ಲ. ಬಟ್ ಈಗ ವಿ ಸೋಮಣ್ಣನವರು ಬೇರೆ ಕಡೆಯಿಂದ ಬಂದಿದ್ದಾರೆ, ಮುದ್ದಮ್ಮೇಗೌಡರು ಸ್ಥಳೀಯ ನಾಯಕರು. ಎಲ್ಲೋ ಒಂದು ಕಡೆ ಹೊಸಬರಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬೋದಾಗಿತ್ತು ಮೇಡಮ್. ಅವರು ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಲ್ಲ, ಅವರು ಏನು ಅಷ್ಟೊಂದು ಇದು ಮಾಡ್ತಿಲ್ಲ. ಅವರು ಕೆಲಸ ಏನು ಅಲ್ಲಿ ಮಾಡಿಲ್ಲ. ಅಲ್ಲಿ ಸಿದ್ದರಾಮಯ್ಯ ಎದುರುಗಡೆ ನಿಂತ್ಕೊಂಡು ಸೋತ್ರು ಅವರು. ಅಲ್ಲಿ ಜನ ಆಯ್ಕೆ ಮಾಡಿರೋ ಪ್ರಕಾರ ಇಲ್ಲೂ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಗೊತ್ತಾ, ಅಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಗೆದ್ದಿರೋರು. ಸೊ ಹಂಗಾಗಿ ಇಲ್ಲೂ ಅದೇ ಥರ ರಾಜಕೀಯ ಮಾಡ್ತಾರೆ ಅಂತ ಅನಿಸಿಕೆ. ಅಲ್ಲ, ಎಲ್ಲೋ ಒಂದು ಕಡೆ ಈಗ ಮುದ್ದಮ್ಮೇಗೌಡರು ಮತ್ತೆ ವಿ ಸೋಮಣ್ಣನವರು ಟಫ್ ಫೈಟ್ ಇರುವಂತಹ ಚಾನ್ಸಸ್ ಏನಾದರೂ ಇರುತ್ತಾ? ಟಫ್ ಫೈಟ್ ಅಂತ ಏನಿಲ್ಲ ಮೇಡಮ್, ಆರಾಮಾಗಿ ಈಸಿಯಾಗಿ ಗೆಲ್ತಾರೆ ಮುದ್ದಮ್ಮೇಗೌಡರು. ಹೌದಾ? ಹಾಂ ಮೇಡಮ್. ಓಕೆ, ಅಂದರೆ ಈ ಹಿಂದೆ ಮುದ್ದಮ್ಮೇಗೌಡರು ತುಮಕೂರಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ತುಂಬ ಕೆಲಸ ಮಾಡಿದ್ದಾರೆ ಮೇಡಮ್, ತುಂಬ ಕೆಲಸ ಮಾಡಿದ್ದಾರೆ. ಸೊ ಮತ್ತೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರ ಬರಬೇಕು ಮೇಡಮ್. ಬಡವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಸ್ವಲ್ಪ BJPಗೆ ಅದು ಆ ಥರ ಏನೂ ಇಲ್ಲ ಮೇಡಮ್. BJP ಸರ್ಕಾರ ಏನು ಆ ಥರ ಬಡವ್ರ ಪಕ್ಷ ಅಲ್ಲ, ಅದು ಒಂದೇ ಶ್ರೀಮಂತರ ಪಕ್ಷ ಅದು. ಹಾಂ ಮೇಡಮ್, ಅಷ್ಟೇ. ಮೋದಿ ಅವ್ರಿಗೆ ಸಪೋರ್ಟ್ ಇದೆಯಾ ಮತ್ತೆ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅವರು ಅದೇ ಮೇಡಮ್ ಹೇಳ್ತಿಲ್ವಾ, GST SGST ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅನ್ನನೂ ಕಿತ್ಕೊಂಡಿದ್ದಾರೆ ಅವರು. ಸೊ ಹಂಗಾಗಿ ನಾವು ಬಡವ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ 10 ವರ್ಷಗಳ ಅವಧಿ ಮೋದಿ ಅವರದ್ದು. ಸೊ ಈಗ ಏನು ಕೆಲಸ ಮಾಡಿದ್ರು ಅದನ್ನ ಬಿಟ್ಟು ಇನ್ನೂ ಬೇರೆ ಏನಾದರೂ ಮಾಡ್ಬೋದಾಗಿತ್ತು ಅನ್ನೋದಾದ್ರೆ ಏನು? ಮೇಡಮ್, ಅವ್ರು ಬಡವ್ರಿಗೋಸ್ಕರ ಏನೂ ಮಾಡಿಲ್ಲ, ಮಾಡೋದು ಇಲ್ಲ ಮೇಡಮ್ ಅವರು. ನಾವು ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ರಾಜಕೀಯಕ್ಕೆ ತರಕ್ಕೆ ಇಷ್ಟಪಡಲ್ಲ ಮೇಡಮ್. ಓಕೆ, ಈಗ ಪ್ರಧಾನಮಂತ್ರಿ ಈಗ PM ಕ್ಯಾಂಡಿಡೇಟ್ಗೆ ಬೇರೆ ಅರ್ಹರಾಗಿರೋರಂತಹ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಮೇಡಮ್. ಅದನ್ನ ಬಿಟ್ಟರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ, ಅದನ್ನ ಬಿಟ್ಟರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ನೆಕ್ಸ್ಟು ಇದಾಗಬೇಕು ಮೇಡಮ್. ಹಾಗಾದ್ರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದ್ದಾರೆ. ಓ ಮೇಡಮ್, ಅವರು ಆದರೂ ಓಕೆ. ಒಟ್ಟಿಗೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕರ್ನಾಟಕದಿಂದ ಯಾರಾದರೂ ಒಬ್ಬರು PM ಆಗಲಿ ಅಂತ ಆಶಯಿಸ್ತೀವಿ ಮೇಡಮ್. ಹೌದಾ? ಸರ್, ನಮಸ್ತೆ. ಸರ್, ನಮಸ್ತೆ. ಸುರೇಶ್ ಅಂತ ಮೇಡಮ್. ಸುರೇಶ್. ಓಕೆ ಸರ್, ತುಮಕೂರಲ್ಲಿ ಯಾರಾಗಬೇಕು? ನಮಗೆ ತುಮಕೂರಲ್ಲಿ ಅನ್ನೋದಕ್ಕಿಂತ ಇಡೀ ಭಾರತ ದೇಶದಲ್ಲಿ BJP ಬರಬೇಕು. ಭಾರತ ದೇಶದಲ್ಲಿ BJP ಬರಬೇಕು. ಸೊ ಫಸ್ಟ್ ನಾವು ನಮ್ಮ ಕ್ಷೇತ್ರ ನೋಡೋದಾದ್ರೆ నేను ವಿ ಸೋಮಣ್ಣರು ಇದ್ದಾರಲ್ಲ, ವಿ ಸೋಮಣ್ಣರು ಆಗಬೇಕು. ಓಕೆ, ಈಗ ನೀವೇನು ಹೇಳ್ತಾ ಇದ್ದೀರ ಅಂದರೆ ಮೋದಿ ಅವರು ಬರಬೇಕು, BJP ಬರಬೇಕು ಅಂತ. ಸೊ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆದಮೇಲೆ ನಾವು ದೇಶದ ಕಡೆ ನೋಡ್ಬೋದು ಅಲ್ವಾ? ಸೊ ಈಗ ವಿ ಸೋಮಣ್ಣನವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ನಿಂದ ಸ್ಥಳೀಯ ನಾಯಕರಾದಂತಹ ಮುದ್ದಮ್ಮೇಗೌಡರು ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ಥಳೀಯ ನಾಯಕರಿಗೆ ಒಂದು ಆದ್ಯತೆ ನೀಡಬಹುದು? ಅಲ್ಲ, ಆದ್ಯತೆ ನೀಡಬಹುದು. ಬಟ್ ನಾವು ಹಿಂದಿನ ಇತಿಹಾಸ ತಿಳ್ಕೊತ ಹೋದರೆ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, BJP ಸರ್ಕಾರ ಏನು ಮಾಡಿದೆ ಅದನ್ನೆಲ್ಲ ತಿಳ್ಕೊತ ಹೋದರೆ, ಯಾರು ಎಲ್ಲಿಂದ ಬಂದಿದ್ದಾರೆ ಅನ್ನೋದಲ್ಲ, ನಮಗೇನು ಕೆಲಸ ಆಗಬೇಕು ಅಷ್ಟೇ ಇಂಪಾರ್ಟೆಂಟು. ಅದು ನಮಗೆ ಬೇಕಾಗಿರೋದು ಮೇಡಮ್. ವಿ ಸೋಮಣ್ಣನವರು ಕೆಲಸ ಮಾಡ್ತಾರೆ ತುಮಕೂರಲ್ಲಿ ಅಂತನಾ? ವಿ ಸೋಮಣ್ಣರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮೋದಿಯವ್ರ ಮುಖಾಂತರ ಮೋದಿಯವ್ರು ಮಾಡ್ತಾರೆ, ಅವ್ರ ಕಡೆಯಿಂದ ಆಗುತ್ತೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಮೇಡಮ್. ಆಗುತ್ತೆ, ಅವ್ರ ಕಡೆಯಿಂದಲೂ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲ, ವಿ ಸೋಮಣ್ಣನವ್ರಿಗೂ ಖಂಡಿತ ಟಫ್ ಫೈಟ್ ಬೀಳುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಇರ್ಬೋದು ಮೇಡಮ್, ಸತಿ ಟಫ್ ಫೈಟ್ ಬೀಳುತ್ತೆ ಅಂತ. ಯಾಕೆಂದರೆ ಮುದ್ದಮ್ಮೇಗೌಡರು ಸ್ಥಳೀಯರು, ವಿ ಸೋಮಣ್ಣವರು ಬೇರೆ ಕಡೆಯಿಂದ ಬಂದು ಇದು ಮಾಡ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ತುಂಬ ಟಫ್ ಇದೆ ಅಂತ ಅಂದ್ಕೊಂತೀವಿ ಮೇಡಮ್. ಮೋದಿ ಅವರ 10 ವರ್ಷದ ಆಡಳಿತಾವಧಿ ಹೇಗಿತ್ತು? ನಮಗೆ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ಇನ್ನೂ ಬೇರೆ ಏನಾದರೂ ಮಾಡ್ಬೋದಾಗಿತ್ತು? ಖಂಡಿತ ಇದೆ. ಇನ್ನು ಕೆಲವೊಂದು ಅದು ಯಾವ ಥರ ಹೇಳೋದಂದರೆ,
ಬೇರೆ ಥರದವೆಲ್ಲ ಇದ್ದಾವೆ, ಆದರೆ ನಮ್ಗೆ ಇವಾಗ ಹೇಳೋಕ್ಕಾಗ್ತಾ ಇಲ್ಲ. ಅವೆಲ್ಲ ಮಾಡ್ಬೋದಿತ್ತು ನಾವು ಒಪ್ಪಿದೆ ಮೇಡಮ್ ಅವರೇ. ಈಗ ಮಾಧುಸ್ವಾಮಿ ಅವರು ವಿ ಸೋಮಣ್ಣ ಅವರಿಗೆ ನಾನು ಅವ್ರ ಪರ ಕೆಲಸ ಮಾಡಲ್ಲ, ಬೆಂಬಲ ಕೊಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಮಾಧ್ಯಮಗಳಿಗೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರಿಗೆ ಆಗ್ತಾ ಇಲ್ಲ. ಸೊ ಇದೆಲ್ಲೋ ಒಂದ್ ಕಡೆ ವಿ ಸೋಮಣ್ಣನವ್ರಿಗೆ ಒಂದು ದೊಡ್ಡ ಏಟು ಬೀಳೋ ಅಲ್ಲ, ಅವ್ರವ್ರ ವೈಯಕ್ತಿಕಗಳು ಏನೇನು ಇರ್ತವೆ ಅಂತ ಎಲ್ಲ ಯಾರಿಗೂ ಗೊತ್ತಿರಲ್ವಲ್ಲ. ವೈಯಕ್ತಿಕಗಳು ರಾಜಕೀಯಕ್ಕೆ ಬರಬಾರ್ದು ಅನ್ನುವಂಥದ್ದು. ಆದರೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ನಮ್ಮ ದೇಶ ಉದ್ಧಾರ ಆಗಬೇಕು ಅನ್ನಂಗಿದ್ರೆ ವೈಯಕ್ತಿಕ ಕಿತ್ತಾಟಗಳ ಬಿಟ್ಟು ಬೆಂಬಲ ನೀಡ್ತದೆ. ಅದನ್ನು ಬಿಟ್ಬಿಟ್ಟು ಅವ್ರ ವೈಯಕ್ತಿಕಗಳನ್ನ ಅವ್ರ ಉದ್ಧಾರಕ್ಕೋಸ್ಕರ ಅವ್ರು ಇದು ಮಾಡ್ಕೋಬೇಕು ಅಂದರೆ ಅವರವರ ಕಿತ್ತಾಟಗಳು ಮಾಡ್ಕೊಂಡು ಇದಾಗೋದಂತ ಖಂಡಿತ. ಸರ್ ನಿಮ್ಮ ಹೆಸರು? ಡಾಕ್ಟರ್ ಅರುಣ್ ಅಂತ ಹೇಳಿ. ಓಕೆ ಸರ್, ತುಮಕೂರಲ್ಲಿ ಯಾರಾಗಬೇಕು ಸರ್ MP? ಇಲ್ಲ, ನಮಗೆ ತುಮಕೂರಲ್ಲಿ ವಿ ಸೋಮಣ್ಣ ಅವರು ಆಗಬೇಕು. ವಿ ಸೋಮಣ್ಣ. ಯಾಕೆ ಸರ್? ಅವರು ಸಂಘಟನಾಕಾರರು, ಜೊತೆಯವರು ಮತ್ತು ಕೆಲಸಗಾರರು. ಮೇಯ್ನ್ ನಮಗೆ ಇದು ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತ ಬರುತ್ತೆ. ನಮಗೆ ಮೋದಿ ಅವರು ಬರಲೇಬೇಕು. ನಮ್ಮ ಹಿಂದುತ್ವ, ನಮ್ಮ ದೇಶ, ನಮ್ಮ ಭಾರತ ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಗೆ ಮೋದಿ ಬರಲೇಬೇಕು. ಅದಕ್ಕೋಸ್ಕರ ನಾವು ವಿ ಸೋಮಣ್ಣ ಅವ್ರಿಗೆ ಈಗ ಮೋದಿಯವರು ಸಮಗ್ರವಾಗಿ ಇಡೀ ಭಾರತದ ಅಭಿವೃದ್ಧಿನೇ ಮಾಡ್ತಾಯಿದ್ದಾರೆ. ಯಾವತ್ತೂ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ತಾರತಮ್ಯ ಮಾಡಿಲ್ಲ. ನಿಮ್ಮ ಎಲ್ಲ MP ಗಳು ಹಳೇದು ನೋಡ್ಕೊಂಬಂದರೆ ನಮಗೆ ವಿ ಸೋಮಣ್ಣ ಅವ್ರ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ನಂಬಿಕೆ ಇದೆ. ಅವ್ರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಆ ಸ್ಥಳೀಯ ನಾಯಕರಿಗೆ ಅನುಕಂಪ ಇದೆ. ಅವರು BJPಯಲ್ಲಿ ಇದ್ದರು, ಅವ್ರಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿರೋದು. ಬಟ್ ಅವರು ಕಾರಣಾಂತರದಿಂದ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಬಟ್ ನಮಗೆ ದೇಶ ಮುಖ್ಯ. ಅವರು ಒಳ್ಳೆ ಅಭ್ಯರ್ಥಿನೇ. ಬಟ್ ಅವರು MP ಆದರೆ ರಾಹುಲ್ ಗಾಂಧಿ ಬರಬೇಕಾಗುತ್ತೆ. ನಮಗೆ ರಾಹುಲ್ ಗಾಂಧಿ ಬರೋದು ಖಂಡಿತ ಇಷ್ಟ ಇಲ್ಲ. ಇದು ಭಿನ್ನಾಭಿಪ್ರಾಯ. ನೋಡಿ, ಈಗ BJPಯಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ ಗೆಲ್ತೀವಿ ಅಂತ ಇದೆ. ಅವರು ಲೋಕಲ್ ಸೀಟು ಕೇಳಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಮುಂದೆ ಹೋಗ್ತಾ ಅವರು ಇಲ್ಲ, ನಾವು ದೇಶಕ್ಕೋಸ್ಕರ, ಪ್ರಧಾನಿಗೋಸ್ಕರ, ಮೋದಿಗೋಸ್ಕರ ಎಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಎಲ್ಲ ಹೋಗಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಓಕೆ ಸರ್, ಯಾರಾಗಬೇಕು ಸರ್ MP ಈ ಬಾರಿ? ಈ ಸಲ MP ಎಲೆಕ್ಷನ್ನು ವಿ ಸೋಮಣ್ಣವರೇ. ಯಾಕೆ ಸರ್? ಯಾಕೆಂದರೆ ನಾವು ಸೋಮಣ್ಣವರು ಅವ್ರೂರು ಅಂತ ಮಗ ನೋಡಲ್ಲ, ಮೋದಿಯವರು ಬರಬೇಕು ಮೇನು, ಸೆಂಟ್ರಲ್ ಮೋದಿ. ಹೌದಾ? ಕ್ಷೇತ್ರ ಅಭಿವೃದ್ಧಿ ಹೆಂಗಾಗುತ್ತೆ? ನೀವು ಮೋದಿ ಅವ್ರ ಮುಖ ನೋಡಿ ಇಲ್ಲಿ ಮೋದಿ ಮುಖ ನೋಡಿ ಹಾಕೋದು ಮೇಡಮ್ ಅವರೇ. ಅಲ್ಲಿ ಮೇನು ಕರೆಕ್ಟಾಗಿದ್ದರೆ ಇಲ್ಲೆಲ್ಲ ಸರಿಯಾಗ್ತದೆ. ಇಲ್ಲಾಂದರೆ ಇಲ್ಲೇ ಸರಿಯಾಗಿಲ್ಲ ನಾವು ಅಂದರೆ ಯಾವುದು ಅನಿಸಲ್ಲ. ಸ್ಥಳೀಯ ನಾಯಕರು ಮುದ್ದನ್ಮೇಗೌಡರು ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಇದ್ದಾರೆ, ಬಟ್ ನಮಗೆ ಇಲ್ವಲ್ಲ ಮೇಡಮ್ ಅವರೇ. ನಮಗೊಂದು ಈಗ ಮುನ್ಸಿಪಲ್ಗೆ ಒಬ್ಬರು ನೋಡ್ತಾರೆ, MLAಗೆ ಒಬ್ಬರು ನೋಡ್ತಾರೆ. ಈ MP ಅಂತ ಬಂದಾಗ ಮೋದಿಯವ್ರನ್ನ ನೋಡೋಕ್ಕೆ ಸಾಧ್ಯ ಮೇಡಮ್. ಅಷ್ಟೇ. ಸ್ಥಳೀಯ ನಾಯಕರಿಗೆ ಇಲ್ಲ. ಸ್ಥಳೀಯ ನಾಯಕರು ಅಂತ ಬರಲ್ಲ ಮೇಡಮ್ ಅವ್ರಿಗೆ, ಯಾರು ಸ್ಥಳೀಯರಲ್ಲ. ಹಂಗಾಗಿ ಮೋದಿನೇ ಇರಲಿ. ಈಗ ಹಾಲಿ ಸಂಸದ ಬಸವರಾಜ್ ಅವರು ಏನು ಕೆಲಸ ಮಾಡಿದ್ರು? ಕೆಲಸ ಮಾಡೋರು ಬಿಟ್ಟಿರ ಅದು ಇರಲಿ ಮೇಡಮ್ ಅವ್ರೆ. ಅವರು ಮಾಡಿದ್ದಾರೆ, ಎಲ್ಲರೂ ಮಾಡ್ತಾರೆ. ಬಟ್ ನಮಗೆ ಮೇನೆ ಅಲ್ಲಿ ಚೆನ್ನಾಗಿರ್ಬೇಕು. ಮೋದಿಯವರು ಇದ್ದರೆ ಓಕೆ ಅಂತ ಬಿಗಿಯಾಗಿ ಕುಂತಿರೋ ಯಾರು ಇರಲ್ಲ, ಅವರೇ ಇರಬೇಕು. ಓಕೆ ಸರ್ ನಮಸ್ತೆ, ನಿಮ್ಮ ಹೆಸರು? ಅಕ್ಬರ್ ಅಂತ. ಓಕೆ ಸರ್, ಈ ಬಾರಿ ಯಾರಾಗಬೇಕು MP ತುಮಕೂರಲ್ಲಿ? ಈ ಬಾರಿ ನಮ್ಮ ಮುದ್ದನ್ಮೇಗೌಡರು ಅಳುಬ್ರು. ನಮಗೆ ಬಿ ಸೋಮಣ್ಣ ಅವ್ರು ಬಂದ್ಬಿಟ್ಟು ಹೊಸಬ್ರು. ಇವಾಗ ಬಿ ಸೋಮಣ್ಣ ಅವ್ರಿಗೂ ಪರವಾಗಿಲ್ಲ ವ್ಯಕ್ತಿ, ಮುದ್ದನ್ಮೇಗೌಡ್ರು ಪರವಾಗಿಲ್ಲ. ಆಲ್ಮೋಸ್ಟು ನಮ್ಮ ಮುದ್ದನ್ಮೇಗೌಡರು ಆದ್ರೇ ಒಳ್ಳೆಯದು. ಇಲ್ಲ, ಇವಾಗ ಹೊಸಬಿಗೆ ಅವಕಾಶ ಮಾಡಿಕೊಟ್ರೆ ಇಲ್ಲಿ ನಮಗೆ ಇಲ್ಲಿ ಕೆಲಸಗಳಾಗಲ್ವಲ್ಲಮ್ಮ, ಅದಕ್ಕೋಸ್ಕರ ಇನ್ನೇನಿಲ್ಲ. ಸ್ಥಳೀಯ ನಾಯಕರಾದರೆ ಎಲ್ಲ ತಿಳ್ಕೊಂಡಿರ್ತಾರೆ. ಇವಾಗ ನಮ್ಮ ತುಮಕೂರು ಜಿಲ್ಲೆ ಎಷ್ಟನ ಇದ್ದಿರಲಿ, ಮುದ್ದನ್ಮೇಗೌಡ್ರಿಗೂ ಎಲ್ಲ ಪ್ರತಿಯೊಂದೂ ಮಾಹಿತಿ ಐತೆ. ನಮ್ಮ ಬಿ ಸೋಮಣ್ಣವ್ರಿಗೆ ಅಷ್ಟು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಮುದ್ದನ್ಮೇಗೌಡರು ಆದ್ರೇ ಒಳ್ಳೆಯದು ಅಂತ ನಮ್ಮದು ಒಂದು ಇದು. ಈ ಬಾರಿ ಮೋದಿಗೆ ಸಪೋರ್ಟ್ ಮಾಡ್ತೀರಾ? ಮೋದಿನೇ ಪ್ರಧಾನಿ ಆಗಲಿ, ತುಮಕೂರು ಮಾನ ಮುದ್ದನ್ಮೇಗೌಡರು ಹೊಡೀರಿ ಅಷ್ಟೇ. ಕಾಂಗ್ರೆಸ್ ಬರಲಿ, ಮೋದಿನೇ ಪ್ರಧಾನಿ ಆಗಲಿ. ಅಂಥ ಪ್ರಧಾನಿ ತಿರ್ಗಾ ನಮಗೆ ಸಿಗಲ್ಲ. ಮೋದಿನೇ ಪ್ರಧಾನಿ ಆಗಲಿ. ಯಾಕಂದ್ರೆ ನಮ್ಮ ತುಮಕೂರಿಗೆ ಕೆಲಸ ಆಗಬೇಕಂದ್ರೆ ಮುದ್ದನ್ಮೇಗೌಡರು ನಮಗೆ ನಾಯಕರು ಆಗಬೇಕು. ವರ್ಷದ ಆಡಳಿತ ಚೆನ್ನಾಗೇನೆ ಐತೆ, ಏನಿಲ್ಲ. ಏನು ಮಾಡ್ತೀರಾ, ಅವ್ರ ಇದರಿಂದನೇ ಅವರು ಸ್ವಲ್ಪ ಹೆಸರು ಇದಾಗಿದೆ. ಅವ್ರು ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ಚಿರ್ಲೆ ಜನ ಏನೇನೋ ಮಾಡ್ಕೊಂಡು ಏನೇನೋ ಇದು ಮಾಡಿಬಿಟ್ಟವ್ರೆ. ಜಾತಿ ಪಾತಿ ಕುಲ ಕೂತ ಏನೇನೋ ಅವ್ರದ್ದು ಪಾಪ ಹೆಸರು ಕೆಡ್ಸೋಕೆ ಏನೇನೋ ಮಾಡೋರೆ. ಟಫ್ ಐತಮ್ಮ, ಟಫ್ ಐತೆ. 99% ಟಫ್ ಐತೆ. ಜನ ಯಾವ ಕಡೆ ಅಂದರೆ ಒಂದು ಸ್ವಲ್ಪ ಹೇಳೋಕ್ಕಾಗಲ್ಲ, ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ. ನಮಗೆ ಅಂದರೆ ನಮ್ಮ ಪ್ರಕಾರ ಮುದ್ದನ್ಮೇಗೌಡರು ಹೊಡಿಲಿ ಅಂತ ನಮ್ಮದು ಒಂದು ಇದು ಅಷ್ಟೇ. ಸರ್ ನಿಮ್ಮ ಹೆಸರು? ದಸ್ತಗೀರ್ ಅಂತ. ಸರ್ ಯಾರಾಗಬೇಕು MP ತುಮಕೂರಲ್ಲಿ? ಮುದ್ದನ್ಮೇಗೌಡರು. ಯಾಕೆ ಸರ್? ಹಳೆಯ ಕ್ಯಾಂಡಿಡೇಟ್ ಅವರು, ಎಲ್ಲ ಗೊತ್ತಿದೆ ಅವ್ರಿಗೆ ಏನರ್ಥ ಅಂತ. ತುಮಕೂರಲ್ಲಿ ಗೆದ್ದಿದ್ರಲ್ಲ ಒಂದ್ಸತಿ, ಎಲ್ಲ ಮಾಡೋರೆ ಕೆಲಸ. ಈ ಸತಿನೂ ಗೆಲ್ಲಿಸ್ತಾರೆ, ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಈಗ ವಿ ಸೋಮಣ್ಣನವರು ಕೂಡ ಬೇರೆ ಕಡೆಯಿಂದ ಬಂದು ತುಮಕೂರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸ್ಥಳೀಯ ನಾಯಕರನ್ನ ಬಿಟ್ಟು ಹೊಸಬ್ರಿಗೆ ಅವಕಾಶ ಕೊಡ್ಬಹುದಾ? ಗೊತ್ತಿಲ್ಲವ್ರ ಮೇಲೆ ಗೆಲ್ಸಿ ಏನು ಮಾಡ್ತೀರಾ, ಏನೋ ಕೆಲಸಗಳು ಮಾಡೋಣ, ಏನು ಮಾಡೋದು, ಹುಡ್ಕೊಂಡು ಹೋಗೋಣ ನಾವು. ಅವ್ರು ಬೆಂಗಳೂರಾಗಿ ಇರ್ತಾರೆ, ಇವರಂತೂ ಇಲ್ಲೇ ಇರ್ತಾರೆ.
ಏನನ್ನ ಹೇಳಿ ಮಾಡಿಸ್ಕೊಳ್ಬೋದು ಅಂತ ನಾನು ಹೌದಾ? ಈಗ ಹಾಲಿ ಸಂಸದರಾದಂತಹ GS ಬಸವರಾಜ್ ಅವರ 5 ವರ್ಷದ ಅವಧಿ ಹೇಗಿತ್ತು? ಅವ್ರು ಗೆಲ್ಸಿ ಏನು ನಮಗೂ ಅನುಕೂಲ ಆಗಿಲ್ಲ, ಏನು ಮಾಡಿಲ್ಲ. BJPಗಂತೂ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಮೋದಿ ಅವರು ಇರಲಿ ಮೇಡಮ್, ಮೋದಿ ಅವ್ರಿಗೆ ಈ ಬಾರಿನೂ ನಿಮ್ಮ ಬೆಂಬಲ ಇದೆ? ಹಾಂ ಇದೆ. ಈಗ ನಾವು ಹೇಳೋದೆಲ್ಲ ಹಂಗೆ ಆಗಲ್ಲ, ಎಲ್ಲ ಜನ ಚಾಯ್ಸ್ ಮಾಡಬೇಕಲ್ಲ ಮೇಡಮ್. ನೀವೊಬ್ರು ಮತದಾರರಾಗಿ ನೀವೇನು ಹೇಳ್ತೀರಾ? ನಾವು ಕಾಂಗ್ರೆಸ್ ನಾವು ಹೇಳ್ತಾ ಇದ್ದೀವಿ, ಬಂದ್ರೂ ಒಳ್ಳೇದು ಅವರು ಮೋದಿ ಇದು ರಾಹುಲ್ ಗಾಂಧಿ. ನೋಡೋಣ ಜನ ಏನು ಮಾಡ್ತಿದ್ದೆ, ಜನದ ಮೇಲೆ ಡಿಫೆಂಡು. ಹಾಗಾದ್ರೆ ರಾಹುಲ್ ಗಾಂಧಿ ಬಂದರೂ ಒಳ್ಳೇದೇ, ಮೋದಿ ಬಂದರೂ ಒಳ್ಳೇದೇ? ಇಬ್ಬರು ಬಂದರೆ ಒಳ್ಳೇದು. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಮಂಜು ಪ್ರಕಾಶ್ ಅಂತ. ಸರ್ ಯಾರಾಗಬೇಕು ಸರ್ MP? ಮೋದಿ ಮೇಡಮ್, ಅನಾನಿಮಸ್. ಇಲ್ಲಿ ತುಮಕೂರಲ್ಲಿ ಯಾರಾಗಬೇಕು MP? ಯಾರಾದ್ರೇನು ಮೋದಿ ನೋಡ್ಕೊಂಡು BJPನೇ ಅಷ್ಟೇ. ಸೋಮಣ್ಣ ಇದ್ದಾರೆ BJPಯಿಂದ ಮೈತ್ರಿ. ಸೋಮಣ್ಣವ್ರು ತುಮಕೂರು ಜೊತೆಲಿ ಮಠದ ಜೊತೆಲಿ ಅವತ್ತಿಂದನೂ ಇದ್ದಾರೆ. ಸೋಮಣ್ಣವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬಟ್ ನಮಗೆ ಮೇಯ್ನು 2024 ದೇಶ ಅಂತ ಬಂದಾಗ ಮೋದಿ, ಸಿಂಗಲ್ ಅಜೆಂಡಾ ಮೋದಿ. ಯಾರು ನೋಡಲ್ಲ ನಾವು, ಮೋದಿ ಮುಖ ನೋಡೋಕೆ ಕಮಲಕ್ಕೆ ಗೊತ್ತು ಅಷ್ಟೇ. ಮೋದಿ ಅವ್ರ ಮುಖ ನೋಡ್ಕೊಂಡು ಸೋಮಣ್ಣನವ್ರು ಗೊತ್ತಿದ್ದೀರಾ? ಹೌದು, ಖಂಡಿತ. ಈಗ ಮೋದಿ ಅವ್ರ ಮುಖ ನೋಡ್ಕೊಂಡು ಸೋಮಣ್ಣನವ್ರಿಗೇನೋ ಗೊತ್ತಿದ್ದೀರಾ? ಸೋಮಣ್ಣನವರು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಲ್ಲ, ಅವ್ರಿಗೆ ಇಲ್ಲಿ ಸ್ಥಳೀಯ ನಾಯಕರಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ. ಮಾಡ್ತಾರೆ ಮೇಡಮ್, ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಮಾಡಿಸ್ತಾರೆ ಮೋದಿಯವರು. ಈಗ ನೋಡಿ ತುಮಕೂರಲ್ಲಿ ಈಗ ನಮ್ಮ ಇವರಿದ್ರು MP ಬಸವರಾಜ್ ಅವರಿದ್ದರು. ಈಗ ಸ್ಮಾರ್ಟ್ ಸಿಟಿ ಏನೋ ಅನ್ಸತ್ತು, ಸ್ಮಾರ್ಟ್ ಸಿಟಿ ವರ್ಕ್ ನಡೀತಾ ಇದೆ. ಮೋದಿ ಅವ್ರು ಬಂದಮೇಲೆ ಅವ್ರು ಮಾಡ್ತಿರೋ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡಿ ಮೇಡಮ್. ಅವ್ರ ಟರ್ಮ್ ಮುಗಿದಾದ್ಮೇಲೆ ಬೇರೆಯವ್ರಿಗೆ ಕೂಡ ನೋಡ್ಕೊಳೋಣ. ಬೇರೆ ತುಂಬ ಜನ ಇದ್ದಾರೆ, ಬೇರೆ ಇದ್ದಾರೆ. ಜೈಶಂಕರ್ ಇದ್ದಾರೆ, ನಿತಿನ್ ಗಡ್ಕರಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ. ಕಾಮಿಡಿ ಪೀಸ್ಗೆ ಹೋಗಿ ನೀವೇನು ಮೇಡಮ್ ಕೇಳೋಕೆ ಒಂದು ಬೆಲೆ ಪಡೋ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದಾರೆ ಮೇಡಮ್? ರಾಹುಲ್ ಗಾಂಧಿ ಅವರು ಚಾನ್ಸೇ ಇಲ್ಲ. ಅವ್ರಿಗೆ ಪಪ್ಪು ಅಂತ ಹೆಸರಿಟ್ಟೋದು ಕರೆಕ್ಟಾಗೇ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇದನ್ನು ಈಗ 45,000 ಕೋಟಿ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ಮಾಡ್ಕೊತಾರೆ ಅಷ್ಟೇ. ಈ ಕಲಬುರಗಿ ಅಕ್ಕಪಕ್ಕ ಮಾಡ್ಕೊಂಡಿದ್ದಾರೆ, ಇನ್ನು ಇಲ್ಲ ತುಮಕೂರು, ಶಿವಮೊಗ್ಗ ಅಲ್ಲೆಲ್ಲ ಕವರ್ ಮಾಡ್ಕೊತಾರೆ ಅಷ್ಟೇ. ವೆಲ್ಕಮ್ ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು? ನಟರಾಜ್ ಅಂತ ಮೇಡಮ್. ಸರ್ ಯಾರಾಗಬೇಕು ಸರ್ ಈ ಬಾರಿ ತುಮಕೂರಲ್ಲಿ MP? ತುಮಕೂರಲ್ಲಿ ಸೋಮಣ್ಣ ಅವ್ರು ಆಗಬೇಕು ಮೇಡಮ್. ಸೋಮಣ್ಣ ಅವರು? ಹಾಂ, BJP ಅಭಿವೃದ್ಧಿ ಮಾಡ್ತಾರೆ. ಯಾಕೆಂದರೆ ಅವರು ಅಲ್ಲಿ ಮಾಜಿ ಮಿನಿಸ್ಟ್ರ್ ಆಗಿ ಕೆಲಸ ಮಾಡಿದವರು. ತುಮಕೂರು ಬೆಂಗಳೂರಲ್ಲೆಲ್ಲ ಆ ಭಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಪಾರ್ಕ್ಗಳು, ಹಾಸ್ಪಿಟ್ಲು, ರಸ್ತೆ, ಅಂಡರ್ಪಾಸ್ಗಳು ಎಲ್ಲ ಮಾಡಿದರು. ಈಗ ನಮ್ಮ ತುಮಕೂರಿಗೆ ಬಂದಿದ್ದಾರೆ, BJP ಅಭ್ಯರ್ಥಿ ಆಗಿದ್ದಾರೆ. ಹಂಗಾಗಿ ಅಭಿವೃದ್ಧಿ ಮಾಡ್ತಾರೆ ಅಂತ. ಸರ್ ಈಗ ಸ್ಥಳೀಯ ನಾಯಕರಾಗಿ ಮುದ್ದನ್ಮೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಸ್ಥಳೀಯ ನಾಯಕರಿಗೆ ಆದ್ಯತೆ ನೀಡಬಹುದಾಯ್ತಲ್ಲ? ಇಲ್ಲ ಮೇಡಮ್, ದೇಶದ ಅಭಿವೃದ್ಧಿಗೆ ಮೋದಿನೇ ಬರಬೇಕು. ಮೋದಿ ಕೈ ಜೋಡಿಸ್ಬೇಕು ಅಂತಂದರೆ ಸೋಮಣ್ಣವರು BJP ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾಗಬೇಕು ಅಂತ ಅಷ್ಟೇ. ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಸರ್? ಆಗುತ್ತೆ ಮೇಡಮ್, ಏಕೆಂದರೆ ಅವರು ಅಭಿವೃದ್ಧಿ ಅಧಿಕಾರ ಅಂತಲೇ ಹೆಸರು ಮಾಡಿದ್ದಾರೆ ಸೋಮಣ್ಣವರು ಸಚಿವರಾಗಿ. ಹಾಗಾಗಿ ಲೋಕಸಭಾ ಸದಸ್ಯರಾದರೂ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ ಮೇಡಮ್, ಕಾರ್ಯಕರ್ತರು ಎಲ್ಲ ಪ್ರಾಮಾಣಿಕವಾಗಿದ್ದಾರೆ. ಹಾಗಾಗಿ ಕಾರ್ಯಕರ್ತರದ್ದು ಏನು ತೊಂದರೆ ಇಲ್ಲ. ಮಾಧುಸ್ವಾಮಿ ಅವ್ರಿಗೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಇರಬೇಕು ಟಿಕೆಟ್ ಗೊಂದಲದಲ್ಲಿ, ಹಾಗಾಗಿ ಏನಾಗಲ್ಲ ಅಂತದ್ವಿ. ಕಾರ್ಯಕರ್ತರು ಒಗ್ಗೂಟಿ ಕೆಲಸ ಮಾಡ್ತಾರೆ. ಹಾಗಾದ್ರೆ ಮಾಧುಸ್ವಾಮಿ ಅವರ ಸಪೋರ್ಟ್ ಸೋಮಣ್ಣನವ್ರಿಗೆ ಇರುತ್ತೆ ಮೇಡಮ್, ಕಾರ್ಯಕರ್ತರ ಸಪೋರ್ಟ್ ಅಂತ ಇರುತ್ತೆ. ಮಾಧುಸ್ವಾಮಿ ಅವರು ಮನವೊಲಿಸಿಕೆ ಮಾಡ್ತಾರೆ ಅಂತ, ಯಾಕೆಂದರೆ ಅವರು ಮೋದಿ ಪ್ರಧಾನಿ ಆಗಬೇಕು ಅಂತ ಅವರು ಮನಸ್ಸಲ್ಲಿ ಇದೆಯಲ್ವಾ, ಹಾಗಾಗಿ ಅವರು ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಈಗ ಹಾಲಿ ಸಂಸದರಾದಂತಹ GS ಬಸವರಾಜ್ ಅವರು ಏನು ಕೆಲಸ ಮಾಡಿದ್ರು? 5 ವರ್ಷಗಳ ಅವಧಿ ಹೇಗಿತ್ತು ಅವ್ರದ್ದು? ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಇನ್ನು ಅಭಿವೃದ್ಧಿ ಆಗಬೇಕು. ಹಾಗಾಗಿ ಸೋಮಣ್ಣವರು ಮುಂದಿನ ಕಾರ್ಯದಲ್ಲಿ ಗೆದ್ದು ಅಭಿವೃದ್ಧಿ ಮಾಡ್ತಾರೆ ಅಂತ. ಮೋದಿ ಅವರು ಬಿಟ್ಟು ಬೇರೆಯವರು ಆಗ್ಬೋದಲ್ವಾ? ಇಲ್ಲ ಮೇಡಮ್, ಅವರು ದೇಶಕ್ಕೋಸ್ಕರ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಅಷ್ಟು ಇಲ್ಲ ಮೇಡಮ್, ಅವ್ರಿಗೆ ದೇಶದ್ದು ಹಿತದೃಷ್ಟಿ ಇಲ್ಲ. ಮೋದಿಯವ್ರಿಗೆ ಹೋಲಿಸ್ಕೊಂಡ್ರೆ ಅವ್ರಿಗೆ ಆ ಥರದ ನಾಯಕತ್ವ ಇಲ್ಲ. ನಮಸ್ತೆ, ನಿಮ್ಮ ಹೆಸರು? ಗುರುದಂಜಪ್ಪ. ಸರ್ ಯಾರಾಗಬೇಕು ಸರ್ ಈ ಬಾರಿ MP ತುಮಕೂರು? ಮೇಡಮ್, ಸೋಮಣ್ಣವರಾದರೆ ಒಳ್ಳೆಯದು. ಯಾಕೆಂದರೆ ಒಳ್ಳೆಯ ವ್ಯಕ್ತಿ, ಹಿಂದೆ ಎಲ್ಲ ಕೆಲಸ ಮಾಡೋರು, ತುಮಕೂರಿಗೆ ಅಭಿವೃದ್ಧಿಗೋಸ್ಕರ ಭಾಳ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಸೋಮಣ್ಣವರು MP ಆದರೆ ನಮಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಕಡೆಯಿಂದ ಸ್ಥಳೀಯ ನಾಯಕರಾದಂತಹ ಮುದ್ದನ್ಮೇಗೌಡರು ಇದ್ದಾರೆ, ಸ್ಥಳೀಯ ನಾಯಕರಿಗೆಲ್ಲ ಒಂದು ಕಡೆ ಆದ್ಯತೆ ನೀಡಬಹುದು ಅನ್ನೋದಾದರೆ? ಮುದ್ದನ್ಮೇಗೌಡರು ಒಳ್ಳೆಯ ವ್ಯಕ್ತಿ, ಆದರೆ ಅವ್ರಿಗಿಂತ ನಾವು ಸೋಮಣ್ಣವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಹೊರಗಿನವರು ಆದ್ರೂ ಸೋಮಣ್ಣವರು ಮುದ್ದನ್ಮೇಗೌಡರಿಗಿಂತ ಒಳ್ಳೆಯ ವ್ಯಕ್ತಿ. ಅಂದಾಗಿ MP ಸೀಟು ಪ್ರಧಾನಮಂತ್ರಿ ಮೋದಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಆಶಯ. ಮೋದಿ ಅವರ ಬಿಟ್ಟು ಬೇರೆಯವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ನೋದಾದರೆ ಯಾರಿಗೆ ಕೊಡ್ಬೋದು? ಮೇಡಮ್, ಮೋದಿ ತುಂಬ ಒಳ್ಳೆಯ ವ್ಯಕ್ತಿ,
ಹಾಗಾಗಿ ಈ ಸರಿ ಮೋದಿನೇ ಇರಲಿ ಅಂತ ನಮ್ಮ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ಥಳೀಯ ನಾಯಕರಾದಂತಹ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಮುದ್ದನ್ಮೇಗೌಡರಿಗೆ ನಮ್ಮ ಸಪೋರ್ಟ್ ಅಂತ ಒಬ್ಬರು ಹೇಳಿದ್ರೆ, ಮತ್ತೊಬ್ಬರು ನಾವು ಮೋದಿ ಅವರ ಮುಖ ನೋಡಿಕೊಂಡು ಮೈತ್ರಿ ಅಭ್ಯರ್ಥಿಯಾದಂತಹ ವಿ ಸೋಮಣ್ಣನ ಅವರಿಗೆ ನಮ್ಮ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ಮೋದಿ ಅವ್ರನ್ನೇ ನಾವು ಈ ಒಂದು ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅನ್ನುವಂತಹ ಮಾತುಗಳು ಸಾಕಷ್ಟು ಕೇಳಿ ಬಂತು. ನೋಡೋಣ ಈ ಒಂದು ತುಮಕೂರು ಲೋಕಸಭೆ ಚುನಾವಣೆಯಲ್ಲಿ ಯಾರಾಗ್ತಾರೆ ತುಮಕೂರು MP ವಿ ಸೋಮಣ್ಣನವರು ಆಗ್ತಾರಾ ಅಥವಾ ಸ್ಥಳೀಯ ನಾಯಕರಾದಂತಹ ಮುದ್ದನ್ಮೇಗೌಡರು ಆಗ್ತಾರಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಕವನ ಶಿವಣ್ಣ, ನಮ್ಮ ಕರ್ನಾಟಕ ಟಿವಿ, ತುಮಕೂರು.